ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಜೆ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶೀತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನಮಾರ್ಗಗಃ ತೇನೌ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೆ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತ ವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯ ತೀರ್ಥಾಖ್ಯಾನುಪತಿಷ್ಠೆ ಗುರುನ್ ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾತ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾ ಶಾಸ್ತ್ರಂ ಅಸಾಧು ನಿಬಂಧಂ ದದಮಸ ಅವಕುಂಠಿತತ್ವೇನ ಪ್ರಣೀತಮಿವ ಮನ್ಯಮಾನಃ ಭಗವಾನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅಳುಭಾಷ್ಯಮಪಿ ಗರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣರುತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾರೀಪ್ಸಿತಸ್ಯ ಅನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ಅವಗೀತ ಶಿಷ್ಟಾಚಾರ ಪರಂಪರಾದಿನ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸ್ವವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುವಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿ ಮಾಮಥ್ಯ ಧೀಮಂ ಧರಮಹೀಭೃತ ಪ್ರಾಪ್ತಾ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ದಕ್ಷಣಾಮೃತದೋಹಿನೀಂ ಗುರುವನುಗ್ರಹ ರೂಪಾಂ ತಾಂ ಕಾಮಧೇನುಮುಪಸ್ಮಯೇ ಮದ್ಭುಕ್ತಿರ್ದ್ವಿನದೀ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾಸ್ತಾನಮೋಹ ವಿಧಾಯ ನೃಹರೆ
ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಜೆ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ मनोजजित्य मनसां निपत्य रघुत्तमाख्यं सुगुरुं नमामि अदग्धं यस्य कौपीनम् अग्नौ दत्तमपि स्फुटं वेदव्यास गुरुं नौमि श्रीवेदेश नमस्कृतं सत्यनाथ गुरुः पातु योधीरो नवचन्द्रिकां नवामृतगदा तीर्थताण्डवानि व्यचीकृपत आरूढः सहसा यतीन्द्रपदवीं गत्वा च वाराणसी तत्रत्यान् कुमतप्रचारनिरतानद्वैतदिग्धं तिर प्रौढार्थे वचने सुयुक्तिखचितैः सम्भीषयन्मोदयन् सत्यध्यानसुखे सरी विजयते पादासितश्रीपतेः प्रावोचद्योतिकं न्यायसुधावाक्यार्थचन्द्रिकाम् सत्यप्रज्ञ गुरुरुद्दद्यात् प्रज्ञां वैदान्तिकीं सदा बन्धुस्त्वं गुरुरिष्टदैवतमिति त्वत्पादपङ्केरुह प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविदो नूनं मनाक्माकृताः सत्याभिज्ञगुरोस्त्वदङ्घ्रियुगलम् हित्वा न मे सद्गतिः सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् वेदेशमुनिसत्पाद सेवा सम्प्राप्त वैभवान् यादवार्यान् वरसुधा टीकाकारान् वयं नुमः पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः शुभान् ध्यायन्ति ये कामान् गुरुदेवः प्रसादजान् इतरान् आत्मपापोत्थान् तेषां विद्या फलिष्यते यैरहं शुकवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्या गुरून् मम श्रीमन्न्यायसुधासक्तं नानार्थप्रतिपादकं गुणग्राहि यतिश्रेष्ठं श्रीसत्यात्मगुरुं नुमः स्वस्त्यस्तु सतामखिलसन्मङ्गलानि भवन्तु ಶ್ರೀಗುರುಭ್ಯೋ ನಮಃ ಹರಿ ಓಂ. ಹಿಂದೆ ಅನ್ಯಥಾಖ್ಯಾತಿಯ ಸ್ವರೂಪವನ್ನೂ ಸರಿಯಾಗಿ ನಿರೂಪಣೆ ಮಾಡಲಿಕ್ಕೆ ಬರೋದಿಲ್ಲ ಮತ್ತು ಅನ್ಯಥಾಖ್ಯಾತಿಗೆ ಭ್ರಮಕ್ಕೆ ಯಾವುದೇ ವಿಧವಾದ ಕಾರಣವೂ ಇಲ್ಲ ಅಂದ ಮೇಲೆ ಅನ್ಯಥಾಖ್ಯಾತಿ ಭ್ರಮ ಅಂಬೋದನ್ನ ಒಪ್ಪೋ ಕಾರಣ ಇಲ್ಲ. ಜಗತ್ತಿನಲ್ಲಿ ಭ್ರಮ ಐತಾರ್ಥ ಜ್ಞಾನವೇ ಇಲ್ಲ, ಇದ್ದ ಜ್ಞಾನಗಳೆಲ್ಲ ಯಥಾರ್ಥ ಜ್ಞಾನಗಳೇ ಎಂಬುವ ಈ ವಿಚಾರವನ್ನ ನಿನ್ನೆಯ ಪಾಠದವರೆಗೂ ನಾವು ಕೇಳಿದ್ದೇವೆ. ಪ್ರಾಭಾಕರರು ಹೇಳತಕ್ಕಂಥ ವಿಚಾರ. ಇನ್ನು ಪ್ರಾಭಾಕರಂತಾರೆ, ಒಂದು ವೇಳೆ ಭ್ರಮ ಅನ್ಯಥಾಖ್ಯಾತಿಯನ್ನು ಒಪ್ಪಿದರೆ ಬಾಧಕವೂ ಉಂಟು ಅಂತ ಹೇಳ್ತಾ ಇದ್ದಾರೆ. ಅನ್ಯಥಾಖ್ಯಾತಿ ಒಪ್ಪಿದರೆ ಬಾಧಕವೂ ಉಂಟು ಅಂತ ಪ್ರಾಭಾಕರರು ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ಕಿಂಚ ಪ್ರದರ್ಶಿತಾಕಾರೌ ವ್ಯಭಿಚಾರೇ ಪ್ರತ್ಯಯಸ್ಯ ಸರ್ವತ್ರ ವ್ಯಭಿಚಾರ ಶಂಕಾ ದುರ್ವಾರ ಸ್ಯಾತ್ ಹೇಳ್ತಾ ಇದ್ದಾರೆ. ಜ್ಞಾನ ಇದು ತೋರಿಸಿಕೊಡತಕ್ಕಂತಹ ವಸ್ತು ಕೆಲವು ಕಡೆ ಇಲ್ಲ ಅಂತ ಆಗಿಬಿಟ್ರೆ, ಅಂದ್ರೆ ಜ್ಞಾನದಿಂದ ತಿಳಿಯಲ್ಪಡೋ ವಸ್ತುನೂ ಕೆಲವು ಕಡೆ ಇರೋದಿಲ್ಲ ಅಂತ ಆಗಿಬಿಟ್ರೆ, ಈಗ ಇದಂ ರಜತಂ ಅಂತ, ಇದಂ ರಜತಂ ಎಂಬ ಈ ಜ್ಞಾನದಲ್ಲಿ ಇದಂ ರಜತಂ ಎಂಬ ಜ್ಞಾನ ರಜತವನ್ನು ತಿಳಿಸಿಕೊಡ್ತಾ ಇದೆ. ಜ್ಞಾನವು ರಜತ ಎಂಬ ವಸ್ತುವನ್ನು ತಿಳಿಸಿಕೊಟ್ಟರೂ ಕೂಡ ಆ ವಸ್ತು ಏನು ಇರಬೇಕಾಗಿಲ್ಲ.
ಇದಂ ರಜತಂ ಅಂತ ಜ್ಞಾನ ಬಂದರು, ಜ್ಞಾನದಲ್ಲಿ ರಜತ ವಿಷಯವಾದರು, ಆ ಜ್ಞಾನದಲ್ಲಿ ರಜತ ತೋರ್ತಾ ಇದ್ರು, ರಜತ ಇರಬೇಕು ಅಂತ ಏನಿಲ್ಲ. ಹೀಗೆ ಅಂದ್ಬಿಟ್ರೆ ಅಂದ್ರೆ ರಜತದ ಬಗ್ಗೆ ಬರುವ ಶುಕ್ತಿಯ ಭ್ರಮ ಇದು. ನಿಜವಾಗಲೂ ಅಲ್ಲಿ ರಜತ ಇಲ್ಲ, ಜ್ಞಾನ ಬರುತ್ತದೆ ಆದರೂ ರಜತ ಇಲ್ಲ ಅಂತೆಲ್ಲ ಹಿಂಗ ಅನ್ನೋದಾದ್ರೆ ಭ್ರಮ ಅಂತಂದರೆ ಆವಾಗ ಸರ್ವತ್ರ ಪ್ರತ್ಯಯಸ್ಯ ವ್ಯಭಿಚಾರ ಶಂಕಾ ದುರ್ವಾರ ಸ್ಯಾತ್. ಎಲ್ಲ ಜ್ಞಾನಗಳಲ್ಲಿಯೂ ಕೂಡ ಇದೇ ರೀತಿ ವ್ಯಭಿಚಾರ ಶಂಕೆ ಎಂಬುದು ಬರ್ತಾ ಇದೆ ಅಂತ ಅಭಿಪ್ರಾಯ. ಎಲ್ಲ ಕಡೆಗೂ ಇದೇ ರೀತಿ ಸಂಶಯನೇ ಬರಬೇಕಾಗುತ್ತದೆ. ಅಂದ್ರೆ ಯಾವುದೇ ಜ್ಞಾನ ಬಂದರೂ ಕೂಡ ಜ್ಞಾನ ಏನೋ ಆ ವಸ್ತುವನ್ನು ತಿಳಿಸಿಕೊಡ್ತಾ ಇದೆ, ಆದ್ರೆ ಜ್ಞಾನ ಬಂದ ಮಾತ್ರಕ್ಕೆ ವಸ್ತು ಇರಬೇಕು ಅಂತ ನಿಯಮ ಇಲ್ಲ. ಅಂದ ಮೇಲೆ ಎಲ್ಲ ಕಡೆಗೂ ಯಾವುದೇ ಜ್ಞಾನ ಬರಲಿ, ಆ ಜ್ಞಾನದಿಂದ ತಿಳಿಯಲ್ಪಡುವ ವಸ್ತು ಅದನೋ ಇಲ್ಲೋ ಎಂಬುವ ಸಂಶಯ ಬರುತ್ತದೆ ಎಲ್ಲಾ ಕಡೆಗೂ. ನೋಡಿ, ಪ್ರದರ್ಶಿತಾಕಾರೌ ವ್ಯಭಿಚಾರೇ, ಜ್ಞಾನವು ತಿಳಿಸಿಕೊಟ್ಟ ಪದಾರ್ಥವು ಕೂಡ ಕೆಲವು ಸಲ ಇರೋದಿಲ್ಲ ಅಂತಾಗೋದಾದ್ರೆ ಕೆಲವೊಮ್ಮೆ ಕೆಲವು ಕಡೆ, ಆವಾಗ ಜ್ಞಾನ ಬಂದಾಗೆಲ್ಲ ಪ್ರತ್ಯಯಸ್ಯ ಸರ್ವತ್ರ, ಜ್ಞಾನ ಬಂದಾಗೆಲ್ಲ ವ್ಯಭಿಚಾರ ಶಂಕಾ ದುರ್ವಾರಾಸ್ಯ, ಜ್ಞಾನ ಬರುತ್ತದೆ ಆದ್ರೆ ವಸ್ತು ಇದೆಯೋ ಇಲ್ಲವೋ ಎಂಬುವ ಈ ಸಂಶಯ ವ್ಯಭಿಚಾರ ಶಂಕ ಅಂಬೋದು ಬಂದೇ ಬರುತ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದ. ತಥಾಚ ಕಥಂ ವಾಕ್ಯಾರ್ಥ ನಿನ್ನವಂ ನಿರಾಕುರ್ಮ ಎಂಬ ಮಾತನ್ನು ಹೇಳ್ತಾ ಇದ್ದ. ಹಾಗಾದ್ರೆ ಏನಾಯ್ತು? ಬೌದ್ಧರು ಏನು ಹೇಳಿದ್ದಾರೆ? ಬೌದ್ಧರು ಹೇಳತಕ್ಕಂತ ವಿಚಾರ ಏನು ಅಂದ್ರೆ ಜ್ಞಾನವೇ ತಾನೇ ವಸ್ತು. ಗೊತ್ತಾಯ್ತೋ ಇಲ್ಲ? ಜ್ಞಾನ ಬಿಟ್ರೆ ಬೇರೆ ವಸ್ತುನೇ ಇಲ್ಲ ಅಂತಾರ ಅವರು. ಅಂದ್ರೆ ಶೂನ್ಯವಾದವನ್ನ ಯಾತಕ್ಕೆ ನೀವು ನಿರಾಕರಣೆ ಮಾಡ್ತೀರಿ? ಗೊತ್ತಾಯ್ತು ಇಲ್ಲ? ಬೌದ್ಧರು ಹೇಳುವ ಶೂನ್ಯವಾದವನ್ನ ನೀವು ಹೇಗೆ ನಿರಾಕರಣೆ ಮಾಡ್ತೀರಿ? ವಾಕ್ಯಾರ್ಥ ನಿನ್ನಹವಂ ಅಂದ್ರೆ ಏನ್ ಗೊತ್ತಾ? ವಾಕ್ಯ ಪದಾರ್ಥಗಳೇ ಇಲ್ಲ ಅಂತ ಹೇಳುವ ಶೂನ್ಯವಾದವನ್ನ ಕಥಂ ನಿರಾಕುರ್ಮಃ, ನೀವು ಹೇಗೆ ನಿರಾಕರಣೆ ಮಾಡ್ತೀರಿ? ಯಾಕೆ ಅಂದ್ರೆ ನೀವು ಕೂಡ ಈಗ ಜ್ಞಾನ ಬರ್ತಾ ಇದೆ ರಜತದ ಬಗ್ಗೆ, ರಜತ ವಿಷಯಕವಾದ ಜ್ಞಾನ, ಜ್ಞಾನ ಅಂಬೋದು ರಜತವನ್ನು ತಿಳಿಸಿಕೊಟ್ರು ಕೂಡ ಅಲ್ಲಿ ರಜತ ಇರೋದಿಲ್ಲ ಅಂತ ಹಿಂಗ ಅಂಬೋದಾದ್ರೆ ಹಾಗಾದ್ರೆ ಶೂನ್ಯವಾದ ಮತವನ್ನು ಯಾತಕ್ಕೆ ನಿರಾಕರಣೆ ಮಾಡ್ಬೇಕು ನೀವು? ವಾಕ್ಯವಾದ ಪದಾರ್ಥಗಳು ಇಲ್ಲ ಅಂತ ಹೇಳೋದು ಶೂನ್ಯವಾದ, ಆ ಮತವನ್ನ ಯಾತಕ್ಕೆ ನಿರಾಕರಣೆ? ನೀವು ಕೂಡ ಜ್ಞಾನ ಬಂದರೂ ವಾಕ್ಯವಾದ ರಜತ ಎಂಬ ಪದಾರ್ಥ ಅಲ್ಲಿ ಇಲ್ಲ ಅಂತ ಇದ್ದೀರೋ ಇಲ್ಲೋ? ಅಂದ ಮೇಲೆ ಆ ಶೂನ್ಯವಾದಿಗಳ ನಿರಾಕರಣೆ ನೀವು ಯಾತಕ್ಕೆ ಮಾಡ್ತಾ ಇದ್ದೀರಿ? ಜೊತೆಗೆ ತಥಾಹಿ, ಹೇಗಪ್ಪ ಅಂದ್ರೆ ವಿವರಣೆ ತಿಳಿಸ್ತಾರೆ. ಯಾವ ರೀತಿ ವ್ಯಭಿಚಾರ ಬರುತ್ತದೆ, ಬ್ರಹ್ಮವನ್ನು ಒಪ್ಪಿದ್ರೆ ಬಾಧಕ ಹೇಗುಂಟು ಆ ವಿಚಾರವನ್ನೇ ತಿಳಿಸಿಕೊಡ್ತಾರೆ. ತಥಾಹಿ ಜ್ಞಾನಮೇವ ಖಲು ಸರ್ವತ್ರ ವಸ್ತು ವ್ಯವಸ್ಥಾಪಕಂ. ನೋಡಿ, ಜಗತ್ತಿನಲ್ಲಿ ಜ್ಞಾನವೇ ಎಲ್ಲ ಕಡೆಗೂ ವಸ್ತುವನ್ನ ವ್ಯವಸ್ಥಾಪನೆ ಮಾಡಿಕೊಡ್ತಕ್ಕಂಥದ್ದು. ಜ್ಞಾನಮೇವ ಖಲು ಸರ್ವತ್ರ ವಸ್ತು ವ್ಯವಸ್ಥಾಪಕಂ ಅಂದ್ರೆ ಇಂತಹ ಒಂದು ವಸ್ತು ಇದೆ ಅಂತ ನಾವು ನಿರ್ಣಯ ಮಾಡಿಕೊಳ್ಳೋದು ಹೇಗೆ? ಆ ವಸ್ತುವಿನ ಬಗ್ಗೆ ಜ್ಞಾನ ಬರ್ತಾ ಇದೆ ಅಂದಮೇಲೆ ಅಗ್ನಿ ಇದೆ, ಅಗ್ನಿಯ ಬಿಸಿ ತಾಕಿ ಅಗ್ನಿಯ ಬಗ್ಗೆ ಜ್ಞಾನ ಬರ್ತಾ ಇದೆ, ಅಗ್ನಿ ಇದೆ. ತಣ್ಣಗೆ ತಾಕಿದಾಗ ಇದಂ ಜಲಂ ಅಂತ ಬಂದ್ರೆ ಜಲ ಇದೆ. ಯಾವುದೇ ಒಂದು ವಸ್ತು ಇದೆ ಅಂತ ನಮಗೆ ಕನ್ಫರ್ಮ್ ಆಗಬೇಕಾದ್ರೆ ತದ್ವಿಷಯಕವಾದ ಜ್ಞಾನ ಬರಬೇಕು, ಅಷ್ಟೇ ತಾನೇ ಆ ವಸ್ತುವನ್ನು ತಿಳಿಸಿಕೊಡೋ ವಿಷಯಕವಾದ ಜ್ಞಾನ. ಅಂದ್ರೆ ಯಾವುದೇ ವಸ್ತು ಇದೆ ಅಂತ ಆಗೋದಕ್ಕೆ ಬೇಕಾದದ್ದು ಮುಖ್ಯವಾಗಿ ಜ್ಞಾನ. ಜ್ಞಾನವೇ ವಸ್ತು ವ್ಯವಸ್ಥಾಪಕ ನ ಅನ್ಯತ. ಜ್ಞಾನ ಬಿಟ್ಟು ಒಂದು ವಸ್ತು ಇದೆ ಅಂತ ಹೇಳೋದಕ್ಕೆ ಯಾವುದು ವ್ಯವಸ್ಥಾಪಕವಾದದ್ದು ಯಾವುದೂ ಇಲ್ಲ. ಜ್ಞಾನವೇ ಮುಖ್ಯ, ವಸ್ತು ವ್ಯವಸ್ಥಾಪಕವಾದದ್ದು. ಆದ್ದರಿಂದ ತಚ್ಚೇತ್ ಕ್ವಚಿತ್ ವ್ಯಭಿಚರತಿ, ವಸ್ತು ವ್ಯವಸ್ಥಾಪಕವಾದ ಜ್ಞಾನಕ್ಕೂ ಒಂದು ವೇಳೆ ಅರ್ಥ ವ್ಯಭಿಚಾರ ಇದೆ ಅಂತಾಗಿಬಿಟ್ರೆ ಅಂತ ಅಭಿಪ್ರಾಯ. ಗೊತ್ತಾಯ್ತೋ ಇಲ್ಲ? ಜ್ಞಾನವೂ ಕೂಡ ಕೆಲವು ಕಡೆ ವಸ್ತು ಇಲ್ಲದೆ ಹೋದರೂ ಜ್ಞಾನ ಬರುತ್ತದೆ. ಅಂದ್ರೆ ಜ್ಞಾನಕ್ಕೂ ವಸ್ತುವಿಗೂ ವ್ಯಭಿಚಾರ ಇದೆ. ಜ್ಞಾನ ಎಂಬುದು ಅರ್ಥ ವ್ಯಭಿಚಾರಿಯಾಗಿದೆ. ಅಂದ್ರೆ ಅರ್ಥ ಇಲ್ಲದೇನೂ ಕೂಡ ಜ್ಞಾನ ಇದೆ, ಜ್ಞಾನ ಬರಬಹುದು ಅಂತಂದರೆ ಆವಾಗ ತದ ತತ್ ಸರ್ವತ್ರ ಶಂಕಿತವು ವ್ಯಭಿಚಾರಮೇವ.
ಹಾಗಾದ್ರೆ ಎಲ್ಲೆಲ್ಲಿ ಜ್ಞಾನ ಬರುತ್ತದೆ ಎಲ್ಲ ಕಡೆಗೂ ಕೂಡ ಜ್ಞಾನ ಬಂದಿದೆ, ಆದ್ರೆ ವಸ್ತು ಇದೆಯೋ ಇಲ್ಲೋ ಅಂತ ನಿರ್ಣಯ ಇಲ್ಲ, ವಸ್ತು ಅದನೋ ಇಲ್ಲೋ, ಈ ರೀತಿ ಸಂಶಯ ಎಂಬುದು ಬರಬೇಕಾಗುತ್ತದೆ. ಜ್ಞಾನ ಬಂದರೂ ಕೂಡ ಜ್ಞಾನ ಬಂದ ಮಾತ್ರಕ್ಕೆ ವಸ್ತು ಇರಬೇಕು ಅಂತ ಏನಿಲ್ಲ. ಇದಂ ರಜತಮ್ಮ ಜ್ಞಾನ ಬಂದಿದೆ, ಅಲ್ಲಿ ರಜತ ಇಲ್ಲ, ವಸ್ತು ಇಲ್ಲ. ಹಿಂಗಾಗಿ ಬಿಟ್ರೆ ಆ ವಸ್ತು ವ್ಯವಸ್ಥಾಪಕವಾದ ಜ್ಞಾನಕ್ಕೆ ಕೆಲವು ಕಡೆ ವ್ಯಭಿಚಾರ ಬಂದ್ರೆ ಇನ್ನು ಎಲ್ಲೆಲ್ಲಿ ಜ್ಞಾನ ಬರುತ್ತವೋ ಆ ಜ್ಞಾನ ಬಂದ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಜ್ಞಾನ ಬಂದಿರಬಹುದು, ಆದ್ರೆ ವಸ್ತು ಅದನೋ ಇಲ್ಲೋ ಎಂಬ ಸಂಶಯ ಬಂದೇ ಬರುತ್ತದೆ. ಗೊತ್ತಾಯಿತು ಅಲ್ಲ? ತದಾ ತತ್ ಸರ್ವತ್ರ ಶಂಕಿತವು ವ್ಯಭಿಚಾರಮೇವ. ಆಮೇಲೆ ಅಂದ್ರು ನಚ ತತ್ ಶಂಕಾ ಪಂಕ ಸಂಕ್ಷರಣ ಕ್ಷಮಂ ಕಿಂಚಿತ್ ಅನ್ಯದ್ವಿಜ್ಞಾನಾತ್ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಏನು ನೋಡಿ, ಏನ್ ತಿಳಿಸಿಕೊಡ್ತಾ ಇದ್ದಾರೆ ಅಂತಂದ್ರೆ, ಈ ಜ್ಞಾನ ಎಂಬುದು ವ್ಯಭಿಚಾರ ಸಂಶಯವನ್ನ ತೊಳೆದು ಹಾಕಬೇಕು. ಅಂದ್ರೆ ಜ್ಞಾನಕ್ಕೆ ವ್ಯಭಿಚಾರ ಸಂಶಯ ಎಂಬ ಕೆಸರು ಮೆತ್ತಿಕೊಂಡಿದೆ. ಈ ವ್ಯಭಿಚಾರ ಸಂಶಯ ಎಂಬ ಮೆತ್ತಿಕೊಂಡ ಕೆಸರನ್ನ ತೊಳೆದು ಶುದ್ಧ ಮಾಡಬೇಕಾದ್ರೆ ಜ್ಞಾನ ಬಿಟ್ಟು ಬೇರೆ ಯಾವ ಸಾಧನೆಯೂ ಇಲ್ಲ. ತತ್ಶಂಕ ಪಂಕ ಸಂಕ್ಷನನ. ತತ್ಶಂಕ ಅಂದ್ರೆ ವ್ಯಭಿಚಾರ ಶಂಕ, ವ್ಯಭಿಚಾರ ಶಂಕೆ ಎಂಬ ಪಂಕ ಅಂದ್ರೆ ಕೆಸರು, ಅದರ ಸಂಕ್ಷಾಲನ ಕ್ಷಮಂ ಅಂದ್ರೆ ಆ ಕೆಸರನ್ನ ತೊಳೆಯುವ ಸಾಮರ್ಥ್ಯ, ವಿಜ್ಞಾನಾತ್ ಅನ್ಯತ್ ಕಿಂಚಿತ್ ನಚ ಜ್ಞಾನ ಬಿಟ್ಟು ಇನ್ಯಾವ ಉಪಾಯವೂ ಇಲ್ಲ. ಅಂದ್ರೆ ವ್ಯಭಿಚಾರ ಶಂಕ ಎಂಬ ಕೆಸರನ್ನ ತೊಳೆದು ಶುದ್ಧ ಮಾಡೋದಕ್ಕೆ ಜ್ಞಾನ ಬಿಟ್ಟು ಇನ್ನೊಂದು ಯಾವುದು ಉಪಾಯವಿಲ್ಲ ಅಂತ ಅಭಿಪ್ರಾಯ. ಅಂದರೆ ವ್ಯಭಿಚಾರ ಶಂಕ ನಿವಾರಣೆ ಆಗಬೇಕಾದ್ರೆ ಜ್ಞಾನವೇ ಉಪಾಯ ಅಂತ ಅಭಿಪ್ರಾಯ. ತಚ್ಚ ಸಕಲಮಪಿ ಶಂಕಾ ಕಲಂಕ ಸಂಕೋಚಿತ ಪ್ರಭಾವಂ ನ ಪ್ರಭವತಿ ಇತ್ಯುಕ್ತಂ. ಈಗ ವ್ಯಭಿಚಾರ ಶಂಕೆ ಎಂಬ ಕೆಸರನ್ನ ಶುದ್ಧ ಮಾಡತಕ್ಕಂತಹ ಜ್ಞಾನದ ಬಗ್ಗೆನೇ ಸಂಶಯ ಬರ್ತಾ ಇದೆ. ಅಂದ್ರೆ ಶುದ್ಧೀಕರಿಸಬೇಕಾದ ಜ್ಞಾನದ ಸಾಮರ್ಥ್ಯದ ಬಗ್ಗೆನೇ ಸಂಶಯ. ಅಂದ್ರೆ ಜ್ಞಾನವೇ ಸಂಶಯ ಎಂಬ ಕಲಂಕದಿಂದ ಕೂಡಿಕೊಂಡು ಹೋಗಿದೆ ಅಂತ ಅಭಿಪ್ರಾಯ. ತಚ್ಚ ಸಕಲಮಪಿ ಜ್ಞಾನಂ ಅಂತ ಅರ್ಥ. ಎಲ್ಲಾ ಜ್ಞಾನಗಳಿಗೂ ಕೂಡ ಶಂಕಾ ಕಲಂಕ ಸಂಕೋಚಿತ ಪ್ರಭಾವಂ. ಗೊತ್ತಾಯ್ತಲ್ಲ, ಶಂಕೆ ಎಂಬ ಕಲಂಕದಿಂದ ಅಡಗಿಕೊಂಡಿವೆ. ಅಂದ್ರೆ ಶಂಕೆ ಎಂಬ ಕಲಂಕದಿಂದ ಅವು ಮುಚ್ಚಿಕೊಂಡು ಬಿಟ್ಟಿದೆ ಅಂತಂದ ಮೇಲೆ ಅದು ಹೇಗೆ ವಸ್ತುವನ್ನು ತಿಳಿಸೋದಕ್ಕೆ, ಬಾಹ್ಯವಾದ ವಸ್ತುವನ್ನು ತಿಳಿಸೋದಕ್ಕೆ ಹೇಗೆ ಸಮರ್ಥವಾಗುತ್ತದೆ? ಆದ್ದರಿಂದ ತಾನೇ ಸಂಶಯಗ್ರಸ್ತವಾಗಿದೆ ಅಂದ ಮೇಲೆ ವಸ್ತು ಅದನೋ ಇಲ್ಲೋ ಎಂಬ ಮತ್ತೊಂದರ ಸಂಶಯವನ್ನು ನಿವಾರಣೆ ಮಾಡೋದಕ್ಕೆ ಜ್ಞಾನ ಅದು ಸಮರ್ಥವಾಗೋದಿಲ್ಲ. ನ ಪ್ರಭವತಿ ಇತ್ಯುಕ್ತಂ. ಆದ್ರಿಂದ ತತಶ್ಚ ಕುತೋ ವಾಕ್ಯಾರ್ಥ ಪ್ರತ್ಯಾಶಾ ಅಂದ ಮೇಲೆ ನೋಡಿ, ಜ್ಞಾನ ತಾನೇ ವ್ಯಭಿಚಾರ ಶಂಕಾ ಕಲಂಕಿತವಾದ ಮೇಲೆ ಇನ್ನೊಂದರ ಶುದ್ಧೀಕರಣ, ಮತ್ತೊಂದರ ಸಂಶಯ ನಿವಾರಣೆ ಎಂಬುದು ಜ್ಞಾನದಿಂದ ಸರ್ವಥಾ ಆಗೋದೇ ಇಲ್ಲ. ಅಂದ ಮೇಲೆ ಜ್ಞಾನದಿಂದ ಭಿನ್ನವಾದ ಒಂದು ವಸ್ತುವಿನ ಆಸೆಯನ್ನೇ ನಾವು ಬಿಡಬೇಕಾಗಿದೆ. ವಸ್ತುಗಳು ಸಿದ್ಧವಾಗೋದೇ ಜ್ಞಾನದ ಸಾಮರ್ಥ್ಯದಿಂದ. ಜ್ಞಾನವೇ ವ್ಯಭಿಚಾರ ಶಂಕಾ ಕಲಂಕಿತವಾದಾಗ ಆ ವಸ್ತು ನಿರ್ಣಯನೇ ಆಗೋದಿಲ್ಲ. ವಸ್ತು ನಿರ್ಣಯ ಆಗೋದೇ ಜ್ಞಾನದಿಂದ ಆಗಬೇಕು. ಇಂತಹ ಜ್ಞಾನ ಬರ್ತದಂದ್ರೆ ಇಂಥ ವಸ್ತು ಇದೆ ಎಂಬ ಅಭಿಪ್ರಾಯವನ್ನ ಹೇಳಬೇಕು. ಆದರೆ ನೋಡಿ, ಜ್ಞಾನವೇ ವ್ಯಭಿಚಾರ ಶಂಕಾ ಕಲಂಕಿತವಾದಾಗ ಯಾವ ವಸ್ತುವನ್ನು ಜ್ಞಾನ ನಿರ್ಣಯ ಮಾಡಿಕೊಡೋದು? ಆದ್ರಿಂದ ಜ್ಞಾನದಿಂದ ಭಿನ್ನವಾದ ಒಂದು ವಸ್ತುಗಳು ಸಿದ್ಧವಾಗುತ್ತವೆ ಎಂಬುದು ಸರ್ವತಾ ಹೇಳಲಿಕ್ಕೆ ಬರೋದೇ ಇಲ್ಲ. ತತಶ್ಚ ಕುತೋ ವಾಕ್ಯಾರ್ಥ ಪ್ರತ್ಯಾಶಾ. ಆದ್ದರಿಂದ ನೀವು ವಾಕ್ಯಾರ್ಥದ ಪ್ರತ್ಯಾಶ ಹೇಗೆ ಮಾಡ್ತಾ ಇದ್ದೀರಿ? ಜ್ಞಾನದಿಂದ ಭಿನ್ನವಾದ ವಸ್ತುಗಳ ಸಿದ್ಧಿ ಹೇಗೆ ಹೇಳ್ತೀರಿ? ಬೌದ್ಧರಂತೆ ನೀವು ಕೂಡ ಶೂನ್ಯವಾದವನ್ನೇ ಒಪ್ಪಬೇಕಾಗುತ್ತದೆ ಅಂತ ಅಭಿಪ್ರಾಯ. ಗೊತ್ತಾಯಿತೋ ಇಲ್ಲ? ಬೌದ್ಧರ ಸಿದ್ಧಾಂತವನ್ನೇ ಒಪ್ಪಿಕೊಂಡಂಗಾಯಿತು. ಅವ್ರು ಹೇಳಿಕೊಡ್ತಕ್ಕಂತಹದ್ದು
ಆದ್ದರಿಂದ ಜ್ಞಾನಾತಿರಿಕ್ತವಾದ ಬಾಹ್ಯ ವಸ್ತುನೇ ಇಲ್ಲ ಎಂಬುವ ಬೌದ್ಧರ ಶೂನ್ಯವಾದವನ್ನೇ ನೀವು ಒಪ್ಪಿಕೊಳ್ಳಬೇಕಾಗುತ್ತದೆ ಎಂಬ ಮಾತನ್ನ ನಾವು ಹೇಳ್ತಾ ಇದ್ದೀವಿ. ಇದ್ರ ಮೇಲೆ ಪ್ರಶ್ನೆ ಹಂಗಲ್ರಿ ನೋಡ್ರಿ, ಒಂದು ಜ್ಞಾನ ವ್ಯಭಿಚಾರ ಶಂಕ ಕಲಂಕಿತ ಅಂದ ಮೇಲೆ ಇದಂ ರಜತಂ ಎಂಬ ಜ್ಞಾನದಲ್ಲಿ ವ್ಯಭಿಚಾರ ಇದೆ ಅಂದ್ರೆ ಆ ಇದಂ ರಜತಂ ಎಂಬ ಜ್ಞಾನ, ಅದು ಜ್ಞಾನ ಬಂದರೂ ಕೂಡ ಅಲ್ಲಿ ರಜತ ಇಲ್ಲ ಅಂದ್ರೆ ಇದಂ ರಜತಂ ಎಂಬ ಜ್ಞಾನ ಅರ್ಥವ್ಯಭಿಚಾರಿ ಆಗಿದೆ. ಒಂದು ಜ್ಞಾನ ಅರ್ಥವ್ಯಭಿಚಾರಿ ಆದ ಮಾತ್ರಕ್ಕೆ ಎಲ್ಲಾ ಜ್ಞಾನಗಳಲ್ಲಿಯೂ ಕೂಡ ಅರ್ಥವ್ಯಭಿಚಾರದ ಶಂಕ ಅಂಬೋದು ಹೇಗೆ ಮಾಡ್ತೀರಿ? ಹಂಗೆ ಮಾಡ್ಲಿಕ್ಕೆ ಬರಲ್ಲಲ್ಲ ಅಂತ ಒಂದು ಪ್ರಶ್ನೆ. ಅದಕ್ಕೆ ಮತ್ತೆ ಉತ್ತರವನ್ನು ಹೇಳ್ತಾರೆ. ಏನು? ನ ಚ ವಾಚ್ಯಂ ಯಥಾ ಘಟಾ ದೇಹೇ ಪಾರ್ಥಿವಸ್ಯ ವನ್ಯವ್ಯಭಿಚಾರೇಪಿ ನ ಧೂಮಸ್ಯಾಪಿ ತದ್ವ್ಯಭಿಚಾರ ಶಂಕತೆ. ನೋಡಿ, ಒಂದು ಜ್ಞಾನಕ್ಕೆ ವ್ಯಭಿಚಾರ ಇದ್ದ ಮಾತ್ರಕ್ಕೆ ಎಲ್ಲಾ ಜ್ಞಾನಗಳಲ್ಲಿಯೂ ವ್ಯಭಿಚಾರ ಶಂಕ ಅಂಬೋದು ಹೇಗೆ ಸರಿ ಹೋಗುತ್ತದೆ? ಸರ್ವಥಾ ಮಾಡಬಾರದು ಅಂತ ಅಭಿಪ್ರಾಯ. ಯಾಕೆ? ಘಟನೂ ಒಂದು ಪಾರ್ಥಿವ ಪದಾರ್ಥ, ಅಗ್ನಿನೂ ಒಂದು ಪಾರ್ಥಿವ ಪದಾರ್ಥ. ಆದರೆ ಘಟಕ್ಕೂ ವನ್ಯಗೂ ವ್ಯಾಪ್ತಿ ಇಲ್ರಿ. ಘಟ ಇದು ವನ್ಯವು ವ್ಯಭಿಚಾರಿ. ಘಟ ಇದ್ದಲ್ಲೆಲ್ಲ ಅಗ್ನಿ ಇರಬೇಕು ಅಂತ ಏನಿಲ್ಲ. ಘಟ ಅಂಬೋದು ಪಾರ್ಥಿವವಾದರೂ ವನ್ಯವು ವ್ಯಭಿಚಾರಿ ಆಗಿದೆ. ಘಟದ ಜೊತೆಗೆ ವನ್ನಿ ಇಲ್ಲ ಅಂದ ಮಾತ್ರಕ್ಕೆ ಧೂಮದ ಜೊತೆಗೂ ಕೂಡ ವನ್ನಿ ಇಲ್ಲ ಅಂತ ಯಾರಾದ್ರೂ ಅಂತಾರ? ಹಂಗನ್ನಲ್ಲ ತಾನೆ. ಅದನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯ್ತೋ ಇಲ್ಲ? ಒಂದು ಜ್ಞಾನ ವ್ಯಭಿಚರಿತ ಆದ ಮಾತ್ರಕ್ಕೆ ಎಲ್ಲಾ ಜ್ಞಾನಗಳಲ್ಲಿಯೂ ಕೂಡ ಜ್ಞಾನದಿಂದ ತಿಳಿಯಲ್ಪಡುವ ವಸ್ತು ಅದನೋ ಇಲ್ಲೋ ಎಂಬ ಸಂಶಯ ಬರುತ್ತದೆ ಅಂತ ಅನಬೇಡಿ. ಒಂದು ಜ್ಞಾನಕ್ಕೆ ವ್ಯಭಿಚಾರ ಬಂದ ಮಾತ್ರಕ್ಕೆ ಎಲ್ಲಾ ಜ್ಞಾನಗಳಲ್ಲಿಯೂ ಕೂಡ ವ್ಯಭಿಚಾರ ಶಂಕ ಮಾಡುವ ಅವಶ್ಯಕತೆ ಏನಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ದೃಷ್ಟಾಂತ ತೋರಿಸ್ತಾರೆ ನೋಡಿ. ಒಂದು ಘಟ ಎಂಬ ಪಾರ್ಥಿವ ಪದಾರ್ಥ ಅಗ್ನಿವ್ಯಭಿಚಾರಿ ಆದ ಮಾತ್ರಕ್ಕೆ ಧೂಮ ಎಂಬ ಪದಾರ್ಥವೂ ಕೂಡ ಅಗ್ನಿವ್ಯಭಿಚಾರಿ. ಅಂದ್ರೆ ಘಟದ ಜೊತೆಗೆ ಅಗ್ನಿ ಇಲ್ಲ ಅಂದ ಮೇಲೆ ಧೂಮದ ಜೊತೆಗೂ ಕೂಡ ಅಗ್ನಿ ಇರುತ್ತದೋ ಇಲ್ಲವೋ ಅಂತ ಸಂಶಯ ಬರುತ್ತದ? ಅಲ್ಲಿ ಬರೋದಿಲ್ಲ. ಗೊತ್ತಾಯ್ತನ? ಧೂಮಸ್ಯಾಪಿ ತದ್ವ್ಯಭಿಚಾರ ಶಂಕ, ಹಂಗೆ ಯಾರು ಶಂಕ ಮಾಡಲ್ಲ. ಜೊತೆಗೆ ಏವಂ ಏಕಜ್ಞಾನಸ್ಯ ಅರ್ಥವ್ಯಭಿಚಾರೇಪಿ ನ ಸರ್ವತ್ರ ವ್ಯಭಿಚಾರ ಶಂಕಾ ಇತಿ. ಒಂದು ಜ್ಞಾನ ಪದಾರ್ಥದ ಜೊತೆಗೆ ಇಲ್ಲ ಅಂದ ಮಾತ್ರಕ್ಕೆ, ಒಂದು ಜ್ಞಾನ ಪದಾರ್ಥವು ವ್ಯಭಿಚಾರಿ ಅಂತ ಆದ ಮಾತ್ರಕ್ಕೆ ಎಲ್ಲಾ ಜ್ಞಾನಗಳೂ ಕೂಡ ಅವು ಪದಾರ್ಥವನ್ನು ಬಿಟ್ಟೇ ಇರುತ್ತವೆ. ಎಲ್ಲ ಜ್ಞಾನಗಳಿಗೂ ಅರ್ಥವ್ಯಭಿಚಾರ ಇದೆ ಅಂತ ಹೇಳ್ತಕ್ಕಂಥದ್ದು ಸರ್ವಥಾ ಯುಕ್ತವಲ್ಲ ಅಂತ ಹಿಂಗೆ ಮತ್ತೆ ಪ್ರಾಭಾಕರಿಗೆ ಪೂರ್ವ ಪಕ್ಷ ಬಂದ್ರೆ ಪ್ರಾಭಾಕರ್ ಅಂತಾರೆ ವೈಷಮ್ಯಾತ್, ವ್ಯತ್ಯಾಸ ಇದೆ. ಘಟಧೂಮಗಳಿಗೂ ಇಲ್ಲಿ ಜ್ಞಾನ ಮತ್ತು ರಜತಗಳಿಗೂ ವ್ಯತ್ಯಾಸ ಇದೆ. ವೈಷಮ್ಯ ಏನು? ಅಸ್ತಿ ತತ್ರ ಪಾರ್ಥಿವತ್ವ ಅವಿಶೇಷೇಪಿ ಅವ್ಯಭಿಚಾರ ನಿಶ್ಚಯೋಪಾಯ ಧೂಮತ್ವಾದಿರೇವ ಅವಾಂತರೋ ವಿಶೇಷ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಏನು ನೋಡಿ, ಘಟ ಮತ್ತು ಧೂಮ ಎರಡೂ ಪಾರ್ಥಿವ ಪದಾರ್ಥಗಳೇ. ಆದರೆ ಅವೆರಡರಲ್ಲಿ ಅಂದ್ರೆ ಒಂದಿಲ್ಲದೆ ಹೋದ್ರು ಮತ್ತೊಂದರಲ್ಲಿ ಮಾತ್ರ ಅವಾಂತರ ಧರ್ಮ ಇದೆ. ಏನು? ಘಟದಲ್ಲಿ ಘಟತ್ವ, ಧೂಮದಲ್ಲಿ ಧೂಮತ್ವ ಅಂತ ಹಿಂಗೆ ಅವಾಂತರ ಧರ್ಮಗಳು. ಪಾರ್ಥಿವತ್ವ ಎಂಬುದು ಸಮಾನವಾದರೂ ಪಾರ್ಥಿವತ್ವ ಘಟದಲ್ಲಿಯೂ ಇದೆ, ಅಗ್ನಿಯಲ್ಲಿಯೂ ಇದೆ. ಆದರೆ ಘಟತ್ವ ಘಟದಲ್ಲಿ ಮಾತ್ರ, ಧೂಮತ್ವ ಧೂಮದಲ್ಲಿ ಮಾತ್ರ. ಇದರಿಂದಾಗಿ ಪಾರ್ಥಿವವಾದ ಘಟ ಅಗ್ನಿವ್ಯಭಿಚಾರಿ ಆದರೂ ಕೂಡ ಧೂಮದಲ್ಲಿ ಧೂಮತ್ವ ರೂಪವಾದ ಒಂದು ಪ್ರತ್ಯೇಕ ಧರ್ಮ ಇದೆ, ಅಸಾಧಾರಣ ಧರ್ಮ. ಧೂಮದಲ್ಲಿ ಧೂಮತ್ವ ಎಂಬ ಅಸಾಧಾರಣ ಧರ್ಮ ಇರೋದ್ರಿಂದ ಘಟ ಇಲ್ಲದೇ ಇದ್ದ ಧರ್ಮ ಒಂದು ಇದೆ. ಆದ್ದರಿಂದ ಅಂದ್ರೆ ಘಟದಲ್ಲಿ ಇಲ್ಲದೇ ಇದ್ದ ಧರ್ಮ, ಘಟದಲ್ಲಿ ಘಟತ್ವ ಇದೆ, ಧೂಮತ್ವ ಎಂಬುದು ಘಟದಲ್ಲಿ ಇಲ್ಲ. ಅಂದ್ರೆ ಘಟದಲ್ಲಿ ಇಲ್ಲದೇ ಇರುವ ಬೇರೆ ಒಂದು ಧೂಮತ್ವ ಎಂಬ ಸ್ಪೆಷಲ್ ಧರ್ಮ ಧೂಮದಲ್ಲಿ ಇದೆ. ಅದಕ್ಕೆ ಆ ಧೂಮ ಎಂಬುದು ಪಾರ್ಥಿವವಾದರೂ ಕೂಡ ಅದು ಅಗ್ನಿ ವ್ಯಭಿಚಾರಿ ಆಗಬೇಕಾಗುತ್ತದೆ ಅನ್ನಬೇಕಾಗಿಲ್ಲ. ಧೂಮ ಮಾತ್ರ ಅಗ್ನಿಯ ಅವ್ಯಭಿಚಾರಿ ಆಗಿದೆ ಅಂತ ನಾವು ಅರ್ಥ ಹೇಳ್ತಾ ಇದ್ದೇವೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ.
ನೋಡ್ರಿ, ನಹಿ ತತ್ರ ಬಾಧಕಂ ಕಿಂಚಿತ, ಆ ಮಾತನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಕೃತದಲ್ಲಿ ಜ್ಞಾನಗಳ ಮಧ್ಯದಲ್ಲಿ ಒಂದು ಅವಾಂತರ ವಿಶೇಷ ಏನಿಲ್ರಿ. ಅಲ್ಲಿ ಅಗ್ನಿ, ಧೂಮ, ಘಟ ಹಿಂಗ್ ಮೂರಿತ್ತು. ಘಟದಲ್ಲಿ ಘಟತ್ವ, ಧೂಮದಲ್ಲಿ ಧೂಮತ್ವ. ಘಟ ಎಂಬುದು ಅಗ್ನಿ ವ್ಯಭಿಚಾರಿ ಆದರೂ ಧೂಮ ಅಗ್ನಿ ವ್ಯಭಿಚಾರಿ ಆಗಬೇಕಾಗಿಲ್ಲ. ಯಾಕೆ? ಅಗ್ನಿಯಲ್ಲಿ ಇಲ್ಲದೇ ಇರುವ ಒಂದು ಸ್ಪೆಷಲ್ ಆದ ಧೂಮತ್ವ ಎಂಬ ಧರ್ಮ ಧೂಮದಲ್ಲಿದೆ. ಧೂಮತ್ವ ಎಂಬ ಧರ್ಮ ಉಳ್ಳ ಈ ಧೂಮ ಮಾತ್ರ ಅಗ್ನಿಯ ಜೊತೆಗೆ ಇದ್ದೇ ಇರುತ್ತದೆ. ಅಗ್ನಿ ವ್ಯಭಿಚಾರಿ ಆಗೋದಿಲ್ಲ. ಘಟ ಎಂಬುದು ಅಗ್ನಿಯನ್ನು ಬಿಟ್ಟಿರಬಹುದು, ಅಲ್ಲಿ ವ್ಯಾಪ್ತಿ ಇರೋದೇ ಇಲ್ಲ. ಧೂಮಾಗ್ನಿಗಳ ಮಧ್ಯದಲ್ಲಿ ವ್ಯಾಪ್ತಿ ಇದೆ. ಧೂಮತ್ವ ಎಂಬ ಪ್ರತ್ಯೇಕ ಧರ್ಮ ಇದೆ ಧೂಮದಲ್ಲಿ. ಘಟದಲ್ಲಿ ಆ ಧೂಮತ್ವ ಇಲ್ಲ. ಆದ್ದರಿಂದ ಘಟ ವ್ಯಭಿಚರಿತವಾದ ಮಾತ್ರಕ್ಕೆ ಧೂಮವೂ ಕೂಡ ವ್ಯಭಿಚರಿತವಾಗಲಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಎಂಬ ಮಾತನ್ನ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯ್ತೋ ಇಲ್ಲ? ರಹಿ ತತ್ರ ಬಾಧಕಂ ಪಶ್ಯಾಮ ತೇನ ಉಪಪದ್ಯತೆ ತತ್ರ ಆಶ್ವಾಸ ಎಂಬ ಮಾತನ್ನ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯ್ತೋ ಇಲ್ಲ? ಪ್ರಕೃತದಲ್ಲಿ ಜ್ಞಾನ ಮತ್ತು ಈ ಒಂದು ಜ್ಞಾನ ಮತ್ತು ಪದಾರ್ಥಗಳ ಮಧ್ಯದಲ್ಲಿ ಅವಾಂತರ ಧರ್ಮ ವಿಶೇಷಗಳು ಯಾವುದೂ ಇಲ್ಲ ಇಲ್ಲಿ. ನಹಿ ತತ್ರ ಬಾಧಕಂ ಪಶ್ಯಾಮ. ಹಿಂಗ ಅವಾಂತರ ಧರ್ಮಗಳು ಧೂಮತ್ವ, ಘಟತ್ವ ಬೇರೆ ಬೇರೆ ಇದ್ದಂತೆ ಇಲ್ಲಿಯೂ ಕೂಡ ರಜತ ಜ್ಞಾನ, ಘಟಜ್ಞಾನ, ಪಟಜ್ಞಾನ ಅಂತ ಎಲ್ಲ ಅವ. ಆದರೆ ಬೇರೆ ಅವಾಂತರ ವಿಶೇಷಗಳು, ಬೇರೆ ಬೇರೆ ಧರ್ಮಗಳು ಇಲ್ಲಿ ಇಲ್ಲ. ಆ ಬೇರೆ ಅವಾಂತರ ವಿಶೇಷವಾದ ಧರ್ಮಗಳು ಇದ್ದಿದ್ರೆ ಎರಡು ಜ್ಞಾನಗಳಾದರೂ ಕೂಡ ಒಂದು ಧರ್ಮ ವಿಶೇಷ ಕಾರಣದಿಂದಾಗಿ ಅವರೆಲ್ಲರಲ್ಲಿ ಒಂದು ಅರ್ಥ ವ್ಯಭಿಚಾರಿ, ಮತ್ತೊಂದು ಅರ್ಥ ವ್ಯಭಿಚಾರಿ ಅಂತ ಮಾಡಬಹುದಾಗಿತ್ತು. ಗೊತ್ತಾಯ್ತು? ಅಂದ್ರೆ ಜ್ಞಾನಗಳಲ್ಲಿಯೂ ಅವಾಂತರವಾದ ಒಂದು ಬೇರೆ ಪ್ರತ್ಯೇಕ ವಿಶೇಷ ಧರ್ಮಗಳು ಇದ್ದಿದ್ರೆ ಒಂದು ಜ್ಞಾನ ಅರ್ಥ ವ್ಯಭಿಚಾರಿ, ಇನ್ನೊಂದು ಜ್ಞಾನ ಅರ್ಥ ವ್ಯಭಿಚಾರಿ ಅಲ್ಲ. ಹಿಂಗ ಮಾಡಬಹುದಾಗಿತ್ತು, ಹಿಂಗ ಅನ್ಬೋದಾಗಿತ್ತು. ತೇನ ಉಪಪದ್ಯತೆ ತತ್ರ ಆಶ್ವಾಸ. ಆದ್ರೆ ಪ್ರಕೃತೇತು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಆದ್ರೆ ನೋಡಿ, ಜ್ಞಾನದಲ್ಲಿ ಅರ್ಥವ್ಯಭಿಚಾರ ಸಂಶಯ ಎಂಬುದು ನಿವಾರಣೆ ಆಗೇ ಆಗುತ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಪ್ರಕೃತೇತು ನ ಜ್ಞಾನತ್ವ ಅವಾಂತರ ವಿಶೇಷಂ ಅನಾಶ್ವಾಸ ನಿರಸನ ಕ್ಷಮಂ ಈಕ್ಷಾಮಹೇ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ಘಟ ಮತ್ತು ಧೂಮಗಳಲ್ಲಿ ಇದ್ದಂತೆ ಘಟತ್ವ ಧೂಮತ್ವ ಎಂಬ ಪ್ರತ್ಯೇಕ ಅವಾಂತರ ಧರ್ಮಗಳು ಇದ್ದಿದ್ರೆ ಈ ಎರಡು ಜ್ಞಾನಗಳಲ್ಲಿಯೂ ಜ್ಞಾನತ್ವ ಎಂಬ ಒಂದೇ ಧರ್ಮ ಇದೆ. ಆ ಧರ್ಮ ವಿಶೇಷ ಇರೋ ಕಾರಣದಿಂದಾಗಿ ಅವೆರಡರಲ್ಲಿ ಒಂದು ಅರ್ಥ ವ್ಯಭಿಚಾರಿ, ಒಂದು ಅರ್ಥ ವ್ಯಭಿಚಾರಿ ಅಂತ ಅನುಭವದಾಗಿತ್ತು. ಬೇರೆ ಬೇರೆ ಅವಾಂತರ ಧರ್ಮ ಇದ್ರೆ. ಆದರೆ ಅಂತಹ ಧರ್ಮ ವಿಶೇಷ ಜ್ಞಾನಗಳಲ್ಲಿ ಇಲ್ಲ. ಘಟಜ್ಞಾನ, ಪಟಜ್ಞಾನ, ರಜತ ಜ್ಞಾನ ಅವುಗಳಲ್ಲಿ ಪ್ರತ್ಯೇಕವಾದ ಒಂದು ಅವಾಂತರ ವಿಶೇಷತೆ ಇದ್ದಿದ್ರೆ ಹೇಳಬಹುದಾಗಿತ್ತು. ಹಂಗ ಅವಾಂತರವಾದ ಯಾವ ಧರ್ಮಗಳು ಇಲ್ಲ. ಆದ್ರಿಂದ ಜ್ಞಾನದಲ್ಲಿ ಅರ್ಥವ್ಯಭಿಚಾರ ಸಂಶಯ ಎಂಬುದು ಬಂದೇ ಬರುತ್ತದೆ. ಗೊತ್ತಾಯ್ತು? ಜ್ಞಾನದಲ್ಲಿ ಅರ್ಥವ್ಯಭಿಚಾರ ಸಂಶಯ ಬಂದೇ ಬರುತ್ತದೆ. ಅಂದ್ರೆ ಜ್ಞಾನ ಬಂದಾಕ್ಷಣಕ್ಕೆ ಇದು ವಸ್ತು ಸತ್ಯನೋ ಸುಳ್ಳೋ ಎಂಬುವ ಒಂದು ಸಂಶಯ ಎಂಬುದು ಬಂದೇ ಬರುತ್ತದೆ. ಆದರೆ ಘಟತ್ವ ಮತ್ತು ಧೂಮತ್ವ ಬೇರೆ ಬೇರೆ ಅವಾಂತರ ಧರ್ಮಗಳಿವೆ. ಅಲ್ಲಿ ಘಟ ಎಂಬುದು ವನ್ಯ ವ್ಯಭಿಚಾರಿ ಆದರೂ ಧೂಮ ಎಂಬುದು ವನ್ಯ ವ್ಯಭಿಚಾರಿ ಆಗಬೇಕಾಗಿಲ್ಲ. ಯಾಕೆಂದ್ರೆ ವನ್ಯ ಸಾಧಕವಾದ ಪ್ರತ್ಯೇಕವಾದ ಒಂದು ಧೂಮತ್ವ ಎಂಬ ಧರ್ಮ ಇರೋದ್ರಿಂದ ಅಲ್ಲಿ ಬೇರೆನೆ ನಾವು ಸಾಧನೆ ಮಾಡ್ತಾ ಇದ್ದೇವೆ. ಅಲ್ಲಿಗೆ ಇಲ್ಲಿಗೂ ವ್ಯತ್ಯಾಸ ಇದೆ, ವೈಷಮ್ಯ ಅಂತಂದು ಟೀಕಾಕೃತ್ಪಾದರು ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಇದಾದ್ಮೇಲೆ ನಚ ಬಾಧಕ ಭಾವ ಭಾವ ರೂಪಾದ್ವಿಶೇಷಾದ್ವ್ಯವಸ್ಥಾ ಇತಿ ನಚ ವಾಚ್ಯಂ. ಹಿಂಗ ಅನ್ಬೇಕಿಲ್ರಿ. ಒಂದು ಜ್ಞಾನ ಯಥಾರ್ಥ, ಇನ್ನೊಂದು ಜ್ಞಾನ ಐತಾರ್ಥ ಅಂತ ಹೆಂಗ ನಿರ್ಣಯ ಮಾಡೋದಪ್ಪ ಅಂತಂದ್ರೆ, ಯಾವ ಜ್ಞಾನಕ್ಕೆ ಬಾಧಕ ಇದೆ ಅದು ಐತಾರ್ಥ, ಯಾವ ಜ್ಞಾನಕ್ಕೆ ಬಾಧಕ ಇಲ್ಲವೋ ಅದು ಐತಾರ್ಥ ಅಂತ ಹಿಂಗ್ ಹೇಳ್ತೀವಿ ಅಂತಂದ್ರೆ ಇತಿ ರಚವಾಚ್ಯಂ, ಇದು ಹೇಳಲಿಕ್ಕೆ ಬರಲ್ಲ. ಇತಿ ರಚವಾಚ್ಯಂ. ಯಾಕೆ? ಬಾಧಕ ಭಾವ ಭಾವ ರೂಪಾದ್ವಿಶೇಷಾದ್ವ್ಯವಸ್ಥಾ.
ಬಾಧಕದ ಭಾವ, ಬಾಧಕದ ಅಭಾವ ಎಂಬ ಪ್ರತ್ಯೇಕವಾಗಿ ನಾವು ಹೇಳ್ತಾ ಇದ್ದೇವೆ. ಇದಾದ ಇತಿನ ಹಿಂಗೂ ಹೇಳಿಕ್ ಬರಲ್ಲ. ಯಾಕೆ ಅಂದ್ರೆ ಬಾಧಕಸ್ಯಾಪಿ ಜ್ಞಾನತ್ವೇನ ಶಂಕಾಸ್ಪದತ್ವಾತ್. ಬಾಧಕ ಅಂದ್ರೆ ಏನ್ರಿ? ಅದು ಒಂದು ಜ್ಞಾನವೇ, ಬಾಧಕ ಜ್ಞಾನ. ಅದು ಒಂದು ಜ್ಞಾನ ಅಂತ ಆದ ಮೇಲೆ ಒಟ್ಟು ಜ್ಞಾನತ್ವೇನ ಜ್ಞಾನ ಇದು ಸಮಾನವಾಗಿದೆ. ಅಲ್ಲಿಯೂ ಮತ್ತೆ ಬಾಧಕ ಜ್ಞಾನದಲ್ಲಿಯೂ ಕೂಡ ಮತ್ ಸಂಶಯ ಬರುತ್ತದೆ. ಈ ಜ್ಞಾನ ತಿಳಿಸಿಕೊಡುವ ಪದಾರ್ಥ ನಿಜವಾಗ್ಲೂ ಅದನೋ ಇಲ್ಲೋ, ಅಲ್ಲಿಯೂ ಸಂಶಯ ಬರುತ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಬಾಧಕಸ್ಯಾಪಿ ಜ್ಞಾನತ್ವೇನ ಶಂಕಾಸ್ಪದತ್ವಾತ್. ಬಾಧಕ ಜ್ಞಾನವೂ ಒಂದು ಜ್ಞಾನ ತಾನೆ. ಜ್ಞಾನ ಅಂತಂದ ಮೇಲೆ ಅಲ್ಲಿಯೂ ನಮಗೆ ಸಂದೇಹ ಬರುತ್ತೆ. ಈ ಜ್ಞಾನದಿಂದ ತಿಳಿಯಲ್ಪಡುವ ವಸ್ತು ಅದನೋ ಇಲ್ಲೋ ಅಂತ ಹಿಂಗ್ ಸಂದೇಹ ಬಂದೇ ಬರುತ್ತೆ. ಗೊತ್ತಾಯ್ತಲ್ಲ? ಶಂಕಾತ್ವೇನ ಶಂಕಾಸ್ಪದತ್ವ ನಕಲು ಬಾಧಕಸ್ಯ ಕಿಮಪಿ ಶೃಂಗಮಸ್ತಿ. ಬಾಧಕ ಜ್ಞಾನ ಆದ ಮಾತ್ರಕ್ಕೆ ಎಷ್ಟ್ರ ಏನು ಅದಕ್ಕೊಂದು ಖೋಡದೇನೋ ಟೀಕಾರೆ ಕೇಳ್ತಾ ಇದ್ದಾರೆ. ನ ಕಿಮಪಿ ಶೃಂಗಮಸ್ತಿ. ಬಾಧಕ ಜ್ಞಾನ ಅಂದ್ರೆ ಅದು ಒಂದು ಜ್ಞಾನವೇ. ರಜತ ಜ್ಞಾನ ಹೇಗೆ ಅರ್ಥವ್ಯಭಿಚಾರಿನೋ, ನೇದಂ ರಜತಂ ಎಂಬುದು ಬಾಧಕ ಜ್ಞಾನವೂ ಕೂಡ ಅರ್ಥವ್ಯಭಿಚಾರಿ ಯಾಕೆ ಆಗಿರಬಾರದು? ಅದು ಒಂದು ಜ್ಞಾನ, ಇದು ಒಂದು ಜ್ಞಾನ, ಏನು ವಿಶೇಷತೆ ಏನು ಅಂತೆಲ್ಲ ಹಿಂಗೆ ಪ್ರಶ್ನೆ ಬರುತ್ತವೆ ಅಂತ ಅಭಿಪ್ರಾಯ. ಅದಕ್ಕೆ ಬಾಧಕ ಅಭಾವಶ್ಚ ಅನುಪಸಂಜಾತ ಬಾಧ ಭ್ರಮೆ ಸಮಾನ. ನೀವೇನಂದ್ರೆ ಯಾವ ಜ್ಞಾನಕ್ಕೆ ಬಾಧಕ ಬರೋದಿಲ್ಲವೋ, ಯಾವ ಜ್ಞಾನಕ್ಕೆ ಬಾಧ ಇಲ್ಲವೋ ಅದು ಯಥಾರ್ಥ ಸತ್ಯಭೂತವಾದ ವಸ್ತುವನ್ನು ತಿಳಿಸಿಕೊಡ್ತವೆ. ಹಾಗ ನೋಡಿ, ಧಾರಾವಾಹಿಕ ಭ್ರಮ ಅಂತ ಕರೀತಾರೆ. ಒಬ್ಬ ವ್ಯಕ್ತಿ ಒಂದು ಪದಾರ್ಥವನ್ನು ತಪ್ಪು ತಿಳಿಯುತ್ತಾನೆ. ತಪ್ಪು ತಿಳಿದ ಅವನಿಗೆ ಬಾಧಕ ಜ್ಞಾನವೇ ಬರೋದಿಲ್ಲ, ಹಾಗೇ ತಿಳಿಯುತ್ತಾ ಇದ್ದಾನೆ. ಗೊತ್ತಾಯ್ತಲ್ಲ? ತಪ್ಪು ತಿಳಿಯುತ್ತಾ ಇದ್ದಾನೆ ಹಾಗೆ. ಅನುಪಸಂಜಾತ ಬಾಧಭ್ರಮ ಅಂತ ಕರೀತಾರೆ. ಬಂದ ಭ್ರಮಕ್ಕೆ ಬಾಧನೆ ಬರೋದಿಲ್ಲ, ಬಾಧ ಇಲ್ಲದೆ ಇರುವ ಭ್ರಮ. ಇದಂ ರಜತಂ ಅಂತ ನೋಡಿದ ದೂರಿಂದ, ಅದು ಬೆಳ್ಳಿ ಅಂತ ಅನಿಸ್ತು. ಹತ್ತಿರ ಹೋಗಿ ನೋಡಿಲ್ಲ, ಬಾಧಕ ಜ್ಞಾನ ಬಂದಿಲ್ಲ, ಹಾಗೆ ಇದಂ ರಜತಂ ಅಷ್ಟೇ ಅನ್ಕೋತಾ ಇದ್ದಾರೆ. ಹಾಗೆ ನಿಮ್ ಪ್ರಕಾರ ಏನೀಗ? ಬಾಧಕ ಇಲ್ಲ ಅಂದ್ರೆ ಆ ಜ್ಞಾನ ಯಥಾರ್ಥ ಆಗ್ಬೇಕು. ಅನುಪಸಂಜಾತ ಬಾಧಭ್ರಮ, ಬಾಧಕ ಇಲ್ಲದೆ ಇದ್ದ ಅನುಪಸಂಜಾತ ಬಾಧಭ್ರಮ ಅಂಬೋದಿದೆ. ಬಾಧಕವೇ ಇರೋದಿಲ್ಲ ಅನುಪಸಂಜಾತ ಬಾಧಭ್ರಮದಲ್ಲಿ. ಹಾಗಾದ್ರೆ ಆ ಭ್ರಮನೂ ಕೂಡ ಹಾಗಾದ್ರೆ ಯಥಾರ್ಥ, ಆ ಭ್ರಮನೂ ಕೂಡ ಯಥಾರ್ಥ ಅಂತ ಆಗಬೇಕಾಗುತ್ತದೆ. ಯಾಕಂದ್ರೆ ಬಾಧಕಸ್ಯ ಕಿಮಪಿ ಶೃಂಗಮಸ್ತಿ ಬಾಧಕ ಭಾವಶ್ಚ ಅನುಪಸಂಜಾತ ಬಾಧಭ್ರಮೆ ಸಮಾನ. ಬಾಧಕ ಇಲ್ಲ, ಆದ್ರಿಂದ ಆ ಜ್ಞಾನ ಯಥಾರ್ಥ ಅಂಬೋದಾದ್ರೆ ಬಾಧ ಬರದೇ ಇರತಕ್ಕಂತಹ ಭ್ರಮ ಅನುಪಸಂಜಾತ ಬಾಧಭ್ರಮ ಅಂತಾರೆ. ಬಾಧ ಬರೋದೇ ಇಲ್ಲ ಅಲ್ಲಿ. ಅಂದ್ರೆ ಅಕಸ್ಮಾತ್ ಒಬ್ಬ ವ್ಯಕ್ತಿಗೆ ಒಂದು ಭ್ರಮ ಬಂತು, ಶುಕ್ತಿಯನ್ನು ನೋಡಿ ರಜತ ಅಂತ ತಿಳ್ಕೊಂಡ, ಭ್ರಮ ಬಂತು, ಆ ವ್ಯಕ್ತಿ ಸತ್ಯ ಹೋಗ್ಬಿಟ್ಟ ಮರುದಿವಸ. ಅವನಿಗೆ ಬಾಧಕ ಜ್ಞಾನವೇ ಬರಲಿಲ್ಲ. ಅನುಪಸಂಜಾತವಾದ ಬಾಧಭ್ರಮ. ಅಂದ್ರೆ ಬಾಧ ಹುಟ್ಟಿಲ್ಲ, ಅನುಪಸಂಜಾತವಾದ ಬಾಧಭ್ರಮ. ಅಲ್ಲಿ ಬಾಧ ಇಲ್ಲ ಅಂದ್ರೆ ಅದು ಯಥಾರ್ಥ ಅಂದ್ರೆ ಹಾಗಾದ್ರೆ ಅಂತ ಹಿಂಗ ಆಗಬೇಕಾಗುತ್ತದೆ. ಇನ್ನು ಮೂರನೇದಾಗಿ ನೋಡಿ, ಯಾವ ಜ್ಞಾನ ಯಥಾರ್ಥ ಯಾವ ಜ್ಞಾನ ಯಥಾರ್ಥ ಅಂತ ನಿರ್ಣಯ ಮಾಡೋಣ ಅಂದ್ರೆ, ಯಾವ ಜ್ಞಾನಕ್ಕೆ ಸಂವಾದ ಇದೆ ಆ ಜ್ಞಾನ ಯಥಾರ್ಥ, ಯಾವ ಜ್ಞಾನಕ್ಕೆ ಸಂವಾದ ಇಲ್ಲವೋ ಆ ಜ್ಞಾನ ಯಥಾರ್ಥ ಅಂತೀವಿ. ಅಂದ್ರೆ ಸಂವಾದಕ ಭಾವ ಅಭ್ಯಾಂ ವಿಶೇಷ. ಸಂವಾದಕವಾದದ್ದಿದ್ರೆ ಅದು ಯಥಾರ್ಥ, ಸಂವಾದಕವಾದದ್ದಿಲ್ಲ ಅಂದ್ರೆ ಐತಾರ್ಥ ಅಂತ ಹಿಂಗೆ ಹೇಳ್ತೇವೆ. ಉಕ್ತೋತ್ತರತ್ವಾತ್, ಇದಕ್ಕೆ ಹಿಂದೆನೆ ಉತ್ತರ ಹೇಳಿ ಆಯ್ತು ಅಂದ್ರು ಟೀಕಾರ. ಯಾಕೆ? ಸಂವಾದ ಎಂದರೇನು? ಅದು ಒಂದು ಜ್ಞಾನ ರೂಪವೇ. ಗೊತ್ತಾಯ್ತು? ಸಂವಾದವೂ ಕೂಡ ಜ್ಞಾನ ರೂಪವೇ. ಸಂವಾದವೂ ಜ್ಞಾನ ರೂಪವಾದ ಮೇಲೆ ಈ ಜ್ಞಾನದಲ್ಲಿಯೂ ಕೂಡ ತಿಳಿಯುವ ಪದಾರ್ಥ ಅದನೋ ಇಲ್ಲೋ, ಈ ಜ್ಞಾನನೂ ಕೂಡ ಯಥಾರ್ಥನೋ ಅಯಥಾರ್ಥನೋ ಅಂತ ಸಂವಾದ ರೂಪವಾದ ಜ್ಞಾನಕ್ಕೂ ಕೂಡ ಸಂಶಯ ಬಂದೇ ಬರುತ್ತದೆ. ಉಕ್ತೋತ್ತರತ್ವ ಸಂವಾದಕಮಪಿ ಜ್ಞಾನಮೇವ ಇತಿ. ಸಂವಾದಕವಾದದ್ದು ಕೂಡ ಒಂದು ಜ್ಞಾನವೇ. ಆಮೇಲೆ ತದಪಿ ಕಥಂ ಸಂಶಯಾಸ್ಪದಂ ನ ಸ್ಯಾತ್. ಸಂವಾದಕವಾದ ಜ್ಞಾನದ ಮೇಲೂ ನಮಗೆ ಯಥಾರ್ಥನೋ ಅಯಥಾರ್ಥನೋ ಅಂತ ಸಂಶಯ ಬಂದೇ ಬರ್ತದೆ. ಗೊತ್ತಾಯ್ತು ಅಲ್ಲ? ಏನು ಮಾಡ್ತೀವಿ? ತತ್ರಾಪಿ ಸಂವಾದಕಾಂತರ ಅನ್ವೇಷಣೆ. ಇಲ್ಲ, ಒಂದು ಬೇರೆ ಇನ್ನೊಂದು ಸಂವಾದಕಾಂತರ. ಈ ಜ್ಞಾನ ಯಾಕೆ ಯಥಾರ್ಥ? ಒಂದು ಸಂವಾದ ಇದೆ. ಆ ಸಂವಾದ ಎಂಬ ಜ್ಞಾನ ಯಾಕೆ ಯಥಾರ್ಥ? ಇನ್ನೊಂದು ಸಂವಾದ ಇದೆ.
ಅದಕ್ಕೆ ಯಥಾರ್ಥ ಹಿಂಗೆ ಹೇಳೋದಾದ್ರೆ ಆ ಮೂರನೇ ಸಂವಾದ ಯಥಾರ್ಥ ಯಾಕೆ, ಅದಕ್ಕೊಂದು ಸಂವಾದ ಅದಕ್ಕೊಂದು ಸಂವಾದ ಹಿಂಗೆ ಹೇಳ್ತಾ ಹೋದ್ರೆ ಅನವಸ್ಥಾ ದೋಷ ಬರುತ್ತದೆ. ತತ್ರಾಪಿ ಸಂವಾದ ಕಾಂತರ ಅನ್ವೇಷಣೆ ಅನವಸ್ಥಾ ಕುತೋ ನ ಭವೇತ್. ಅನವಸ್ಥೆ ಹೆಂಗ್ ಬರಲ್ಲ, ಅನವಸ್ಥಾ ಬಂದೇ ಬರುತ್ತದೆ ಅಂತ ಅಭಿಪ್ರಾಯ. ಅಂಗೀಕೃತಶ್ಚ ಪರೇಣ ಧಾರಾವಾಹಿಕ ಭ್ರಮೆ ಅನ್ಯೋನ್ಯ ಸಂವಾದ. ಇನ್ನೊಂದು ಮಾತು ಏನಪ್ಪಾ ಅಂತಂದ್ರೆ ನೋಡಿ, ಧಾರಾವಾಹಿಕವಾದ ಭ್ರಮದಲ್ಲಿ ಪರಸ್ಪರ ಸಂವಾದ ಎಂಬುದು ಇದ್ದೇ ಇರುತ್ತದೆ. ಸಂವಾದ ಇದ್ದ ಮಾತ್ರಕ್ಕೆ ಯಥಾರ್ಥ ಅಂತಂಬೋದಾದ್ರೆ, ಧಾರಾವಾಹಿಕವಾದ ಭ್ರಮದಲ್ಲಿ ಮೊದಲಿನ ಭ್ರಾಂತಿಗೆ ಮುಂದಿನ ಭ್ರಾಂತಿಯ ಸಂವಾದ ಇದ್ದೇ ಇದೆ. ಧಾರಾವಾಹಿಕ ಭ್ರಮ ಅಂತ ಕಂಟಿನ್ಯೂಸ್ ಆಗಿ ಭ್ರಮ ಬರ್ತಾನೆ ಇರ್ತದೆ. ಹಿಂದಿನ ಭ್ರಮಕ್ಕೆ ಮುಂದಿನ ಭ್ರಮನೇ ಮುಖ್ಯವಾಗಿ ಅದನ್ನ ತಿಂದು ಹಾಕಬೇಕು. ಗೊತ್ತಾಯ್ತೋ ಇಲ್ಲ? ಮೊದಲಿನ ಭ್ರಾಂತಿ ಜ್ಞಾನಕ್ಕೆ ಮುಂದಿನ ಭ್ರಾಂತಿ ಜ್ಞಾನ ಸಂವಾದಿ ಆಗುತ್ತದೆ. ಹಾಗಾದ್ರೆ ಮೊದಲಿನ ಭ್ರಾಂತಿ ಜ್ಞಾನವೂ ಕೂಡ ಸಂವಾದ ಇರೋದ್ರಿಂದ ಯಥಾರ್ಥ ಅಂತ ಆಗಲಿ. ಆದ್ದರಿಂದ ಭ್ರಾಂತಿ ಎಂಬುದು ಅರ್ಥ ಅವ್ಯಭಿಚಾರಿ ಎನ್ನಬಹುದು. ಆದ್ದರಿಂದ ಭ್ರಾಂತಿ ಎಂಬುದು ಭ್ರಾಂತಿಗೂ ಅರ್ಥವು ವ್ಯಭಿಚಾರಕ್ಕೂ ಸಂಬಂಧ ಇಲ್ಲ ಅಂತ ಅವರಂದ್ರೆ ಇನ್ನೊಂದು ಮಾತು. ಏತೇನ ಜ್ಞಾನಜನ್ಯ ವ್ಯವಹಾರ ವಿಸಂವಾದ, ಜ್ಞಾನಜನ್ಯ ವ್ಯವಹಾರ ವಿಸಂವಾದ ಅವಿಸಂವಾದಾತ್ ಲಕ್ಷಣೇಪಿ ವಿಶೇಷ ಪರಾಸ್ತೋ ವೇದಿತವ್ಯ. ಇದರಿಂದ ಇನ್ನೊಂದು ಪಕ್ಷ ಅಂದ್ರೆ ಸಂವಾದ ಇದ್ದ ಮಾತ್ರಕ್ಕೆ ಜ್ಞಾನವನ್ನ ಯಥಾರ್ಥ ಅಂತ ಅಲ್ಲಿಗೆ ಬರಲ್ಲ. ಸಂವಾದ ಇದ್ದ ಮಾತ್ರಕ್ಕೆ ಧಾರಾವಾಹಿಕ ಭ್ರಮಕ್ಕೂ ಸಂವಾದ ಇದೆ, ಧಾರಾವಾಹಿಕ ಭ್ರಮನು ಯಥಾರ್ಥ ಜ್ಞಾನ ಅಂತ ಆಗಬೇಕಾಗುತ್ತದೆ ಅಂತ ಹೇಳಿದ್ವಿ. ಈ ರೀತಿ ಹೇಳೋದ್ರಿಂದ ಇನ್ನೊಂದು ಪಕ್ಷವು ಬಿದ್ದು ಹೋಯ್ತು, ಇನ್ನೊಂದು ಪಕ್ಷ ನಿರಾಕರಣೆ ಮಾಡ್ದಂಗಾಯ್ತು. ಏನಪ್ಪಾ ಅಂದ್ರೆ, ಜ್ಞಾನದಿಂದ ಆಗುವ ವ್ಯವಹಾರ, ಆ ವ್ಯವಹಾರದ ಸಂವಾದ ಇದ್ದರೆ ಆ ಜ್ಞಾನ ಅರ್ಥವ್ಯಭಿಚಾರಿ ಅಲ್ಲ, ಅರ್ಥ ಅವ್ಯಭಿಚಾರಿ. ಅಕಸ್ಮಾತ್ ಜ್ಞಾನದಿಂದ ಆಗತಕ್ಕಂಥ ವ್ಯವಹಾರದ ಸಂವಾದ ಇದು ಇಲ್ಲ ಅಂತ ಗೊತ್ತಾದ್ರೆ ನಂಗೆ ತಕ್ಷಣ ಹೇಳಬೇಕು ಒಂದು ವ್ಯಭಿಚಾರ. ಈ ವಿಶೇಷದಿಂದಾಗಿ ಜ್ಞಾನದ ಸ್ವರೂಪವನ್ನ ಅಂದ್ರೆ ಜ್ಞಾನದ ಸ್ವರೂಪವನ್ನು ನಿರ್ಧಾರ ಮಾಡಬೇಕು ಅಂತ ಅಭಿಪ್ರಾಯ. ಗೊತ್ತಾಯ್ತೋ ಇದು? ಅಂದ್ರೆ ವ್ಯವಹಾರ ಎಂಬ ಸಂವಾದ ಇದ್ರೆ ಜ್ಞಾನ ವ್ಯಭಿಚರಿತ ಅಲ್ಲ, ವ್ಯವಹಾರ ಎಂಬ ಸಂವಾದ ಇಲ್ಲದೆ ಹೋದ್ರೆ ಜ್ಞಾನ ಎಂಬುದು ವ್ಯಭಿಚರಿತ ಅಂತ ನೀವು ಅನ್ಬೇಕು. ಆದ್ರೆ ಇದೂ ಸರಿಯಲ್ಲ. ಏತೇನ ಜ್ಞಾನಜನ್ಯ ವ್ಯವಹಾರ ವಿಸಂವಾದ ಅವಿಸಂವಾದ ಲಕ್ಷಣೋಪಿ ವಿಶೇಷ ಪರಾಸ್ತೋ ವೇದಿತವ್ಯ. ಯಾಕೆ? ತದ್ವಿಶೇಷ ಗ್ರಾಹಿಣ್ಯಪಿ ನಿಯಾಮಕ ಭಾವ ವಿಶ್ವಾಸ ಕಾರಣ ಭಾವಾತ್. ಇದೂ ಸರಿಯಲ್ಲ ಅಂದ್ರು. ವ್ಯವಹಾರ ಸಂವಾದ ಇದ್ದ ಮಾತ್ರಕ್ಕೆ ಯಥಾರ್ಥ ಅಂತ ಅಲ್ಲಿಗೆ ಬರಲ್ಲ. ಯಾಕೆ ಅಂದ್ರೆ ವ್ಯವಹಾರ ಸಂವಾದ ಇದೆ, ಈ ಜ್ಞಾನಕ್ಕೆ ವ್ಯವಹಾರ ಸಂವಾದ ಇದೆ. ವ್ಯವಹಾರದ ಸಂವಾದ ಇದೆ ಅಂತಂದ್ರು ಒಂದೇ, ಒಂದೇ ಜ್ಞಾನ ಅಂತಂದ್ರು ಅಭಿಪ್ರಾಯ ಒಂದೇ. ಅದರಲ್ಲಿ ಏನು ವಿಶ್ವಾಸ, ಏನು ಅದರಲ್ಲಿ ವಿಶ್ವಾಸಾರ್ಥಕ್ಕೆ ಯಾವ ಕಾರಣ ಇಲ್ಲ ಎಂಬ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ವ್ಯವಹಾರದ ಸಂವಾದ ಇರೋ ಮಾತ್ರದಿಂದ ವಸ್ತು ಇದು ಯಥಾರ್ಥ ಅಂತ ಅಂಬೋದಾದ್ರೆ ಆ ವ್ಯವಹಾರ ಸಂವಾದ ಅಂಬೋದು ಒಂದು ಜ್ಞಾನವೇ. ಮತ್ತೆ ಅಲ್ಲಿ ಏನು ಮಾಡ್ತೀರಿ? ಆ ಜ್ಞಾನ ಯಥಾರ್ಥನೋ ಐತಾರ್ಥನೋ ಅಂತ ಅಲ್ಲಿ ಪ್ರಶ್ನೆ ಬಂದೇ ಬರುತ್ತದೆ. ತದ್ವಿಶೇಷ ಗ್ರಾಹಿಣ್ಯಪಿ ವಿಶ್ವಾಸ ಕಾರಣಾಭಾವಾತ್ ಅದನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯ್ತೋ ಇಲ್ಲ? ವ್ಯವಹಾರ ಸಂವಾದ ಇದೆ ಅಂದ ಮಾತ್ರಕ್ಕೆ ಜ್ಞಾನ ಯಥಾರ್ಥ ಅಂತ ಅನ್ನಬೇಡಿ. ವ್ಯವಹಾರ ಸಂವಾದ ಎಂಬುದು ಈ ಜ್ಞಾನ ಯಥಾರ್ಥ ಅಂತ ನಿರ್ಣಯ ಮಾಡೋದಕ್ಕೆ ಅದೇನು ಕಾರಣವಾಗೋದಿಲ್ಲ ಎಂಬ ಅಭಿಪ್ರಾಯವನ್ನ ತಿಳಿಸಿಕೊಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡಬೇಕು. ಇದಾದ್ಮೇಲೆ ಪೀಚ ಪ್ರತೀಯಮಾನ ಎಂ ರಜತಾಕಾರ ಕುತಸ್ತ್ಯ ಇತಿ ವಕ್ತವ್ಯಂ. ಇನ್ನೊಂದು ಮಾತೇನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಇದಂ ರಜತಂ ಎಂಬ ಜ್ಞಾನದಲ್ಲಿ ತೋರುವ ಏನು ರಜತಾಕಾರ ಇದೆ, ಇದಂ ರಜತಂ ಎಂಬ ಜ್ಞಾನದಲ್ಲಿ ತೋರುವ ರಜತಾಕಾರ ಎಂಬುದು ಏನಿದೆ, ಈ ಒಂದು ರಜತಾಕಾರ ಅಪಿಚ ಪ್ರತೀಯಮಾನ ಎಂ ರಜತಾಕಾರ ಕುತಸ್ತ್ಯ ಇತಿ ವಕ್ತವ್ಯಂ. ಇದಂ ರಜತಂ ಎಂಬ ಜ್ಞಾನದಲ್ಲಿ ತೋರುವ ಈ ರಜತಾಕಾರ ಎಲ್ಲದ, ಎಲ್ಲಿದೆ ಈ ರಜತಾಕಾರ? ಎಲ್ಲಿದು ರಜತಾಕಾರ? ಎಲ್ಲಿದೆ? ನ ತಾವತ್ ಪುರೋವರ್ತಿನಿಷ್ಠ ಇತಿ.
ಪುರೋವರ್ತಿ ಮುಂದಿರೋ ವಸ್ತು ಶುಕ್ತಿಯಲ್ಲಿ ರಜತಾಕಾರ ಇದೆ ಅಂತಂದ್ರೆ ಇತಿ ನಹಿ ಇಷ್ಟಂ ಅಂತ ಅನ್ಬೇಕ್ರಿ. ಇತಿ ಇಷ್ಟಂ ಅನ್ಯಥಾ ಖ್ಯಾತಿವಾದಿರಾಮ್ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅನ್ಯಥಾ ಖ್ಯಾತಿವಾದಿಗಳಿಗೆ ಇದು ಸಮ್ಮತವಾಗೋದಿಲ್ಲ. ಅವರಿಗದು ಸಮ್ಮತ ಅಂತ ಆಗಿದ್ರೆ, ಅಂದ್ರೆ ಮುಂದಿರತಕ್ಕಂತ ವಸ್ತುವಿನಲ್ಲಿ ರಜತಾಕಾರ ಅಂಬೋದಿದೆ ಅಂತ ಆ ರೀತಿ ಆಗಿದ್ರೆ ಅದನ್ನ ಗ್ರಹಣ ಮಾಡಲಿಕ್ಕೆ ಬರ್ತಾ ಇತ್ತು. ಗೊತ್ತಾಯ್ತಾ? ಶುಕ್ತಿಯಲ್ಲಿ ಅಂದ್ರೆ ಇದಂ ರಜತಂ ಎಂಬ ಜ್ಞಾನದಲ್ಲಿ ತೋರುವ ರಜತಾಕಾರ ಇದು ಪುರೋವರ್ತಿ ವಸ್ತುವಿನಲ್ಲಿ ಅದ ಅಂತಂದ್ರೆ ಅದು ಹೇಳಲಿಕ್ಕೆ ಆಗಲ್ಲ. ಅಂದ್ರೆ ರಜತಾಕಾರ ಪುರೋವರ್ತಿ ವಸ್ತುವಿನಲ್ಲೇ ಅದ ಅಂತಂದ ಮೇಲೆ ಬಾಧ ವಿರೋಧಶ್ಚ ಸ್ಯಾದಿತಿ ಮುಂದೆ ಬರುವ ಬಾಧಕ ಜ್ಞಾನದ ವಿರೋಧವೂ ಬರುತ್ತದೆ ಅಂತ. ಯಾಕೆ? ಇದಂ ರಜತಂ ಎಂಬ ಜ್ಞಾನ, ಈ ಜ್ಞಾನದಿಂದ ತೋರುವ ರಜತಾಕಾರ ವಸ್ತುತಃ ಶುಕ್ತಿಯಲ್ಲಿ ಇದೆ. ಅಂತೂ ಇದಂ ರಜತಂ ಅಂತ ಜ್ಞಾನ ಬಂದಾಗ ರಜತಾಕಾರ ಶುಕ್ತಿಯಲ್ಲಿ ಇದೆ ಅಂದ್ರೆ ರಜತಾಕಾರ ಎಂಬ ಸತ್ಯ ಅಂತ ಅಂದ ಮೇಲೆ ಬಾಧ ಯಾಕೆ ಬರ್ಬೇಕು? ಮುಂದಿರುವ ವಸ್ತುವಿನಲ್ಲೇ ರಜತಾಕಾರ ಇದೆ ಅಂದ್ರೆ ನೇದಂ ರಜತಂ ಅಂತ ಬಾಧಕ ಜ್ಞಾನವೇ ಬರಬಾರದು. ಮುಂದೆ ನೇದಂ ರಜತಂ ಬಾಧಕ ಜ್ಞಾನ ಯಾತಕ್ಕೆ ಬಂತು? ನಾಪಿ ದೇಶಾಂತರವರ್ತಿ ಇತಿ ವಕ್ಷಾಮಃ. ಇಲ್ಲಿ ಬೇರೆ ದೇಶದಲ್ಲಿ ಬೇರೆ ಕಡೆ ಆ ಒಂದು ರಜತಾಕಾರ ಇದೆ ಅಂತಂದ್ರೆ ಅದೂ ಸರಿಯಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದ. ರಜತಾಕಾರ ಎಂಬುದು ಬೇರೆ ಕಡೆ ಇದೆ ಅಂತಂದ್ರೆ ದೇಶಾಂತರವರ್ತಿ ಇತಿ ಬೇರೆ ಕಡೆ ಇದೆ ಅಂದ್ರೆ ತತಶ್ಚ ಜ್ಞಾನಸ್ಯ ಏವ ಅಯಂ ಜ್ಞಾನಸ್ಯ ತತಶ್ಚ ಜ್ಞಾನಸ್ಥಃ ಏವ ಅಯಂ ಇತ್ಯಾಪತಿತಂ ಎಂಬ ಮಾತನ್ನೇ ಹೇಳ್ತಾ ಇದ್ದಾರೆ. ಏನಪ್ಪ ನೋಡ್ರಿ, ರಜತಾಕಾರ ಮುಂದಿರುವ ವಸ್ತುವಿನಲ್ಲಿ ಇದೆ ಅಂದ್ರೆ ಬಾಧನೆ ಬರಬಾರ್ದಾಗಿತ್ತು ನೇದಂ ರಜತಂ ಅಂತ ಹೇಳಿ. ಆದ್ರಿಂದ ಪುರೋವರ್ತಿಯಾದ ವಸ್ತುವಿನ ರಜತಾಕಾರ ಇಲ್ಲ. ಇನ್ನು ದೇಶಾಂತರದಲ್ಲಿಯೂ ಕೂಡ ರಜತಾಕಾರ ಎಂಬುದು ಇಲ್ಲ ಅಂತ ತಾರ್ಕಿಕರು ಅನ್ಯಾಖ್ಯಾತ ನಿರಾಸ ಮಾಡುವಾಗ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಭ್ರಮ ಬಂದರೂ ಕೂಡ ರಜತಾಕಾರ ಎಂಬುದು ಇನ್ನು ಬೇರೆ ಎಲ್ಲೋ ಇದೆ ಎಂಬುದನ್ನ ಅವರು ಒಪ್ಪಲ್ಲ. ತಾರ್ಕಿಕರು ಸರ್ವಥಾ ಒಪ್ಪಿಲ್ಲ. ಆದ್ದರಿಂದ ರಜತಾಕಾರ ಎಲ್ಲಿದೆ? ಇದಂ ರಜತಂ ಎಂಬ ರಜತಾಕಾರ ಜ್ಞಾನಸ್ಥಃ ರಜತದಲ್ಲೇನೆ ರಜತಾಕಾರ ಇದೆ. ಇದನ್ನೇ ಹೇಳಬೇಕು. ಇತ್ತೇವಂ ಆಪತಿತಂ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ತಥಾಚ ಜಿತಂ ಸಾಕಾರ ವಿಜ್ಞಾನವಾದಿಭಿಃ ಬೌದ್ಧೈಃ ಇದಂ ರಜತಂ ಎಂಬ ಜ್ಞಾನದಲ್ಲಿ ತೋರುವ ರಜತಾಕಾರ ಬೇರೆ ಕಡೆ ಎಲ್ಲೋ ಇದೆ ಅಂತಂಬೋದಾದರೆ ಆಗ ಜ್ಞಾನ ಎಂಬುದು ಸಾಕಾರ ಅಂತ ಹೇಳುವ ವಿಜ್ಞಾನವಾದಿಗಳೇ ಗೆದ್ದರು. ಅವರ ಪಕ್ಷವನ್ನೇ ಅನ್ಯಥಾ ಖ್ಯಾತಿವಾದಿಗಳು ಕೂಡ ಒಪ್ಪುವುದು ಅನಿವಾರ್ಯವಾಗುತ್ತದೆ. ಗೊತ್ತಾಯ್ತೋ ಇಲ್ಲ? ಜ್ಞಾನದಿಂದ ಭಿನ್ನವಾಗಿ ಇನ್ನು ಎಲ್ಲೋ ಬೇರೆ ಕಡೆ ರಜತಾಕಾರ ಇದೆ ಅಂತ ಅಂಬೋದಾದರೆ ಗೊತ್ತಾಯ್ತೋ ಇಲ್ಲ? ವಸ್ತು ಒಂದು ಕಡೆ, ಜ್ಞಾನ ಒಂದು ಕಡೆ. ಆ ವಿಜ್ಞಾನವಾದಿಗಳ ಪಕ್ಷವನ್ನೇ ಒಪ್ಪದಂಗಾಯಿತು, ಅನಿವಾರ್ಯವಾಗುತ್ತದೆ. ಎಲ್ಲವೂ ವಿಜ್ಞಾನಾತ್ಮಕ ಅಂಬೋದನ್ನ ಬೌದ್ಧರ ಪಕ್ಷವನ್ನೇ ಒಪ್ಪದಂಗಾಯಿತು. ಅದನ್ನು ನಿರಾಕರಣೆ ಮಾಡಬಾರ್ದಾಗಿತ್ತು. ತಾಚ ಆದ್ದರಿಂದ ಬೌದ್ಧರ ವಿಜ್ಞಾನವಾದವೇ ಗೆದ್ದಂಗಾಯಿತಲ್ಲ ಅಂತ ಪ್ರಶ್ನೆ. ಇಷ್ಟು ಹೇಳದ ಮೇಲೆ ಕೊನೆಗೆ ಪ್ರಾಭಾಕರ್ ಏನಂತ ನೋಡಿ. ಹಾಗಾದ್ರೆ ಇದಂ ರಜತಂ ಎಂಬ ಜ್ಞಾನ ಇದು ಭ್ರಮರೂಪವಾದ ಜ್ಞಾನ ಅಲ್ಲ. ಹಾಗಾದ್ರೆ ಇದಂ ರಜತಂ ಎಂಬ ಜ್ಞಾನ ಭ್ರಮರೂಪವಾದ ಜ್ಞಾನ ಅಲ್ಲ ಅಂದ್ರೆ ಏನ್ರದು? ತರ್ಹಿ ಇದಂ ರಜತಂ ಇತ್ಯಾದಿ ಪ್ರತ್ಯಯಸ್ಯ ಕಾ ಗತಿ? ಇದಂ ರಜತಂ ಎಂಬ ಜ್ಞಾನ ಇದು ಭ್ರಮಾತ್ಮಕವಾದ ಜ್ಞಾನ ಅಲ್ಲ ಅಂದ್ರೆ ಏನಪ್ಪ ಉಚ್ಯತೆ? ಅವ್ರು ಹೇಳ್ತಾರೆ, ರಜತಂ ಇದಂ ಇತಿ ದ್ವೇ ಜ್ಞಾನೇ ಸ್ಮೃತ್ಯನುಭವ ರೂಪೇ. ಇದಂ ರಜತಂ ಎಂಬ ಜ್ಞಾನ ಅಂದ್ರೆ ಇದಂ ಎಂಬ ಜ್ಞಾನ ಒಂದು, ರಜತಂ ಎಂಬ ಜ್ಞಾನ ಇನ್ನೊಂದು. ಇದಂ ಎಂಬುದು ಅನುಭವ ರೂಪವಾದ ಜ್ಞಾನ, ರಜತಂ ಎಂಬುದು ಸ್ಮೃತಿ ರೂಪವಾದ ಜ್ಞಾನ. ಈ ರೀತಿ ಎರಡು ಜ್ಞಾನಗಳನ್ನ
ಪ್ರಾಭಾಕರರು ಹೇಳ್ತಾ ಇದ್ದಾರೆ. ತತ್ರ ಇದಮಿತಿ ಪುರೋವರ್ತಿ ದ್ರವ್ಯ ಮಾತ್ರ ಗ್ರಹಣಂ. ಇದಂ ಅಂಬೋಲ್ಲಿ ಮುಂದಿರುವ ವಸ್ತುವಿನಲ್ಲಿರುವ ಸಾಧಾರಣ ಧರ್ಮವನ್ನು ಮಾತ್ರ ಇದಂ ಎಂಬ ಜ್ಞಾನ ಗ್ರಹಣ ಮಾಡ್ತಾ ಇದೆ. ಶುಕ್ತಿತ್ವವನ್ನು ಗ್ರಹಣ ಮಾಡಲ್ಲ ಅಂತ ಅಭಿಪ್ರಾಯ. ದೋಷವಶಾತ್ ತದ್ಗತಸ್ಯ ಶುಕ್ತಿತ್ವ ಸಾಮಾನ್ಯ ವಿಶೇಷಸ್ಯ ಅಗ್ರಹಣಾತ್. ಇದಂ ರಜತಂ ಎಂಬ ಜ್ಞಾನದಲ್ಲಿ ದೋಷ ನಿಮಿತ್ತಕವಾಗಿ ಮುಂದಿರೋ ವಸ್ತುವಿನಲ್ಲಿರತಕ್ಕಂಥ ವಸ್ತುತಃ ಶುಕ್ತಿತ್ವ ಏನಿದೆ, ಆ ಶುಕ್ತಿತ್ವ ಎಂಬ ಜಾತಿ, ಶುಕ್ತಿತ್ವ ಎಂಬುದು ಗ್ರಹಣವಾಗದೆ ತಿಳಿಯದೇನೆ ದೋಷವಶಾತ ಇದಂ ಎಂಬುದು ಅನುಭವ ರೂಪವಾದ ಜ್ಞಾನ, ರಜತಂ ಎಂಬುದು ಸ್ಮರಣ ರೂಪವಾದ ಜ್ಞಾನ. ಅದನ್ನ ತನ್ಮಾತ್ರಂ ಗೃಹೀತಂ ಅಂದ್ರೆ ಇದಂ ಎಂಬುದನ್ನು ಮಾತ್ರ ಗ್ರಹಣ ಮಾಡಿ, ಶುಕ್ತಿಗೂ ರಜತಕ್ಕೂ ಸಾದೃಶ್ಯ ಇರೋದ್ರಿಂದ ಗೃಹೀತಂ ಸದೃಶತೆಯ ಸಂಸ್ಕಾರೋದ್ಬೋಧ ಕ್ರಮೇಣ, ಸಂಸ್ಕಾರ ಉದ್ಬುದ್ಧವಾಗಿ ಸಂಸ್ಕಾರೋದ್ಬೋಧ ಕ್ರಮೇಣ ರಜತ ಸ್ಮೃತಿಂ ಜನಯತಿ. ಅಂದ್ರೆ ಮುಂದಿರುವ ವಸ್ತುವಿನಲ್ಲಿ ಸಾಧಾರಣವಾದ ಇದಂ ಎಂಬ ಅನುಭವ ರೂಪವಾದ ಜ್ಞಾನ ಮಾತ್ರ ಬಂದು ಶುಕ್ತಿ ರಜತಗಳಿಗೆ ಸಾದೃಶ್ಯ ಇರೋದ್ರಿಂದ ಸಂಸ್ಕಾರ ಉದ್ಬುದ್ಧವಾಗಿ ಇದಂ ರಜತಂ ಎಂಬುವ ಈ ಜ್ಞಾನ ರಜತದ ಸ್ಮರಣೆಯನ್ನ ಹುಟ್ಟಿಸ್ತದೆ. ಸಾಚ ಆ ಸ್ಮೃತಿ ಏನಾಗಿದೆ, ಗೃಹೀತ ಗ್ರಹಣ ಸ್ವಭಾವಾಪಿ. ವಸ್ತುತಃ ಇದಂ ರಜತಂ ಎಂಬ ಜ್ಞಾನ ಅದು ಗ್ರಹಣಾತ್ಮಕ, ಅಂದ್ರೆ ಅನುಭವ ರೂಪದಲ್ಲಿ, ಅಂದ್ರೆ ಆ ಇದ್ದ ವಸ್ತುವನ್ನೇ ಗ್ರಹಣ ಮಾಡುವ ಸ್ವಭಾವ ನಿಜ. ಆದರೆ ದೋಷವಶಾತ ಗೃಹೀತ ತತ್ತಾಂಶ ಪ್ರಮೋಷೇಣ ಅಂದ್ರೆ ದೋಷ ನಿಮಿತ್ತಕವಾಗಿ ಆ ವಸ್ತುವಿನಲ್ಲಿ ಅಂದ್ರೆ ತತ್ತಾಂಶ ಪ್ರಮೋಷೇಣ ಅಂದ್ರೆ ರಜತದ ಸ್ಮರಣೆ ಮುಂದಿರುವ ವಸ್ತು ಇದಂ ಅಂತ ಇಷ್ಟೇ ತೋರುತ್ತದೆ, ಶುಕ್ತಿತ್ವ ನಮಗೆ ತೋರೋದಿಲ್ಲ ದೋಷವಶಾತ್. ಅದೇ ರೀತಿ ರಜತಂ ಎಂಬುದರ ಸ್ಮರಣೆ ಮಾತ್ರ, ಅಲ್ಲಿದ್ದ ರಜತ ಹಂತ ರಜತ ಇಂಥ ರಜತ ಅಂತ ತತ್ತಾಂಶ ಪ್ರಮೋಷೇಣ ಅಂತ. ತತ್ತಾಂಶ ಅದು ಇದು ಎಂಬ ಯಾವ ಅಂಶವೂ ತೋರದೇನೆ ಧರ್ಮಿ ಮಾತ್ರ ಗ್ರಹಣವಾಗಿ ಅನುಭವ ಸಮಾನಾಕಾರವಾಗಿ ಜ್ಞಾನ ಹುಡುತ್ತದೆ. ಸಾಚ ಗೃಹೀತ ಗ್ರಹಣ ಸ್ವಭಾವೇಪಿ ದೋಷವಶಾತ್ ಗೃಹೀತ ತತ್ತಾಂಶ ಪ್ರಮೋಷೇಣ ಗೃಹೀತಿ ಸ್ವರೂಪ ಅವತಿಷ್ಠತೆ. ಕೇವಲ ಅನುಭವ ರೂಪವಾದ ಜ್ಞಾನ ಮಾತ್ರ ಉಳಿಯುತ್ತದೆ ಅಂತ ಅಭಿಪ್ರಾಯ. ತಥಾಚ ರಜತ ಸ್ಮೃತೆ ಪುರೋವರ್ತಿ ಗ್ರಹಣಸ್ಯ ರಜತದ ಸ್ಮರಣೆ ಮುಂದಿರೋ ವಸ್ತುವಿನ ಪುರೋವರ್ತಿ ಅದು ಅನುಭವ ರೂಪವಾದ ಜ್ಞಾನ. ಪರಸ್ಪರ ಎರಡರಲ್ಲಿಯೂ ಕೂಡ ಮಿತಃ ಸ್ವರೂಪತಃ ವಿಷಯತಶ್ಚ ಭೇದ ಅಗ್ರಹಣ. ಅವು ಸ್ವಾಭಾವಿಕವಾಗಿ ಪರಸ್ಪರ ಸ್ವರೂಪತಃ ವಿಷಯತನೂ ಭಿನ್ನ ಭಿನ್ನನೆ. ಇದಂ ಎಂಬ ಜ್ಞಾನ ಮತ್ತು ರಜತ ಜ್ಞಾನ ಭಿನ್ನ ಭಿನ್ನ. ಆದರೂ ಇದಂ ಜ್ಞಾನ ಬೇರೆ ರಜತ ಜ್ಞಾನ ಬೇರೆ ಅಂಬೋ ಭೇದ ನಮಗಲ್ಲಿ ಗೊತ್ತಾಗೋದಿಲ್ಲ. ದೋಷವಶಾತ್ ಭೇದ ಗೊತ್ತಾಗೋದಿಲ್ಲ. ಭೇದ ಗೊತ್ತಾಗಲ್ಲ. ಆದ್ದರಿಂದ ಸನ್ನಿಹಿತ ರಜತ ಜ್ಞಾನ ಸಾರೂಪೇಣ ಹತ್ತಿರದಲ್ಲಿರ್ತಕ್ಕಂಥ ರಜತ ಜ್ಞಾನದ ಒಂದು ಸಾದೃಶ್ಯ ಈ ಇದಂ ರಜತಂ ಎಂಬ ಜ್ಞಾನಕ್ಕಿರೋ ಇದಂ ರಜತಂ ಮಿತಿ ಭಿನ್ನೇಪಿ. ಇದಂ ರಜತಂ ಎಂಬಲ್ಲಿ ಎರಡು ಭಿನ್ನ ಭಿನ್ನ ಜ್ಞಾನಗಳು, ಭಿನ್ನೇಪಿ ಭಿನ್ನ ಭಿನ್ನ ಜ್ಞಾನಗಳಾದರೂ ಕೂಡ ಗ್ರಹಣ ಸ್ಮರಣೆ ಅಭೇದ ವ್ಯವಹಾರಂ. ಗ್ರಹಣ ಸ್ಮರಣಾತ್ಮಕವಾದ ಈ ಜ್ಞಾನದಲ್ಲಿ ಎರಡು ಒಂದೇ ಎಂಬುವ ಅಭೇದ ವ್ಯವಹಾರ ಮತ್ತು ಸಾಮಾನ್ಯಾಧಿಕರಣ್ಯ ವ್ಯಪದೇಶಂಚ ಇದಂ ರಜತಂ. ಇದಂ ಪ್ರಥಮ ವಿಭಕ್ತಿ, ರಜತಂ ಪ್ರಥಮ ವಿಭಕ್ತಿ. ಸಾಮಾನಾಧಿಕರಣ್ಯೇನ ವ್ಯವಹಾರ. ಗ್ರಹಣಾತ್ಮಕ ಜ್ಞಾನ ಸ್ಮರಣಾತ್ಮಕ ಜ್ಞಾನ ಎರಡು ಭಿನ್ನ ಭಿನ್ನ ಜ್ಞಾನ. ಆದ್ರೆ ಆ ಭೇದವೂ ತೋರ್ತಾ ಇಲ್ಲ. ದೋಷವಶಾತ ಮತ್ತು ಸಾದೃಶ್ಯ ಇರೋ ನಿಮಿತ್ತಕವಾಗಿ ಅಭೇದ ವ್ಯವಹಾರ ಮತ್ತು ಸಾಮಾನಾಧಿಕರಣ್ಯ ವ್ಯವಹಾರ. ಗೊತ್ತಾಯ್ತು ಅಲ್ಲ? ಸಾಮಾನಾಧಿಕರಣ್ಯ ವ್ಯಪದೇಶಂಚ ಪ್ರವರ್ತಯಿತು. ಕುತಃ ಯಾತಕ್ಕೆ ಹಿಂಗೆ ಹೇಳ್ತೀರಿ ಅಂದ್ರೆ ಅನ್ಯಥಾ ಅನುಪಪತ್ತೇ ಮುಕ್ತತ್ವಾತ್. ಒಂದು ವೇಳೆ ಅಂದ್ರೆ ಇದಂ ರಜತಂ ಎಂಬುದು ಗ್ರಹಣ ಸ್ಮರಣಾತ್ಮಕವಾದ ಜ್ಞಾನ ಅಂತ ಹೇಳ್ಬೇಕು. ಅಧಿಷ್ಠಾನವಾದ ಶುಕ್ತಿ ಗೊತ್ತಾಗದೇನೆ ಕೇವಲ ಇದಂ ಅಂತ ಇಷ್ಟೇ ಗೊತ್ತಾಗುತ್ತೆ. ಮತ್ತು ಪಕ್ಕದ ರಜತದ ಸ್ಮರಣೆ ಬಂದು ರಜತ ಎಂಬ ಜ್ಞಾನ. ಇದಂ ಜ್ಞಾನ ಇದು ಅನುಭವಾತ್ಮಕವಾದದ್ದು, ರಜತದ ಜ್ಞಾನ ಸ್ಮರಣ ರೂಪವಾದದ್ದು. ಆದರೂ ಎರಡು ಜ್ಞಾನಗಳು ಭಿನ್ನ ಭಿನ್ನ ಅಂತ ತೋರೋದಿಲ್ಲ, ಸಾದೃಶ್ಯ ಇರೋ ನಿಮಿತ್ತಕವಾಗಿ. ಎರಡು ಒಂದೇ ಅಂತ ಅಭೇದ ವ್ಯವಹಾರ ಮತ್ತು ಸಾಮಾನಾಧಿಕರಣ್ಯ ವ್ಯವಹಾರ ಇದೆಲ್ಲ ಆಗುತ್ತದೆ ಅಷ್ಟೇ. ವಸ್ತುತಃ ಅಲ್ಲಿ
ಮಿಥ್ಯಾಭೂತವಾದದ್ದು ಯಾವುದು ಇಲ್ಲ, ಭ್ರಮ ಅಂಬುದು ಏನಿಲ್ಲ. ಒಂದು ವೇಳೆ ಭ್ರಮ ಅಂತ ಒಪ್ಪಿಬಿಟ್ರೆ ಹಿಂದೆ ಹೇಳಿದ ದೋಷಗಳೆಲ್ಲ ಬರಬೇಕಾಗುತ್ತದೆ. ಯಾತಕ್ಕಿಷ್ಟು ಕಲ್ಪನಾ ಮಾಡಬೇಕು ಅಂತಂದ್ರೆ ಮತ್ತಿನ್ನೇನು ಮಾಡಬೇಕು, ಬೇರೆ ಹಾದಿನೇ ಇಲ್ಲ ಅಂದ್ರು. ಭ್ರಮಕ್ಕೆ ಕಾರಣವಾದದ್ದಿಲ್ಲ, ಭ್ರಮದ ಸ್ವರೂಪ ನಿರೂಪಣೆ ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ, ಮತ್ತು ಭ್ರಮವನ್ನು ಒಪ್ಪಿದರೆ ಬಾಧಕವೂ ಉಂಟು. ಇದೆಲ್ಲ ತೊಂದರೆ ಇರೋದ್ರಿಂದ ಒಟ್ಟು ಭ್ರಮ ಇಲ್ಲ ಎಂಬುದನ್ನ ಆ ಪ್ರಾಭಾಕರರು ತಿಳಿಸಿಕೊಡ್ತಾ ಇದ್ದಾರೆ. ಮತ್ತು ಇದಂ ರಜತಂ ಅಂಬಲಿ ಇನ್ನೇನೇನು ಆಗುತ್ತದೆ ಪ್ರಾಕ್ಟಿಕಲ್ ಆಗಿ ಅದರ ವಿವರಣೆಯನ್ನು ಅವರು ಹೇಳ್ತಾರೆ. ಮುಂದೆ ನಾವು ಈ ಅಖ್ಯಾತಿವಾದವನ್ನು ನಿರಾಕರಣೆ ಮಾಡ್ತಾ ಇದ್ದೇವೆ, ಪ್ರಾಭಾಕರ ವಿಚಾರವನ್ನು ಮುಂದೆ. ಅದು ಮತ್ತೆ ಶುಕ್ರವಾರದ ಪಾಠದಲ್ಲಿ, ನಾಳೆ ಗುರುವಾರ ಆದರೆ ಪ್ರತಿಪದ ಅನಧ್ಯಯನ, ನಾಳೆ ಒಂದು ದಿನ ಪಾಠ ಇಲ್ಲ, ಮತ್ತೆ ಶುಕ್ರವಾರ ಪಾಠ ಇದೆ ನೇರವಾಗಿ ಮಠದಲ್ಲಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವೇಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ಮದ್ವೇಷಾರ್ಪಣಮಸ್ತು.